ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲೇ ಸುದ್ದಿ ಹೇಳುತ್ತೆ, ಕೋರ್ ಇಂಡಸ್ಟ್ರಿ ಔಟ್ಪುಟ್ ಕಾಂಟ್ರಾಕ್ಟ್ಸ್ ಫಾರ್ ಥರ್ಡ್ ಮಂತ್. ನೆನ್ನೆ ಬಂದಿರತಕ್ಕಂತಹ ಒಂದು ಪ್ರಮುಖವಾದಂತಹ ಸುದ್ದಿ ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂತಹ 8 ಪ್ರಮುಖ ವಲಯಗಳು ನೋಡಿ, ಇದು ಬಹಳ ಪ್ರಮುಖವಾಗಿರುತ್ತೆ. ನಮ್ಮ ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ಕೈಗಾರಿಕೆಗಳು ಕಂಡುಬರುತ್ತೆ, ಬಹಳಷ್ಟು ಉತ್ಪಾದನಾ ಕ್ಷೇತ್ರಗಳು ಕಂಡುಬರುತ್ತೆ. ಬಟ್ ಅದರಲ್ಲಿ ನಮ್ಮ ಆರ್ಥಿಕತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ 8 ಕ್ಷೇತ್ರಗಳನ್ನ ನಾವು ಕೋರ್ ಸೆಕ್ಟರ್ ಅಥವಾ ಕೋರ್ ಇಂಡಸ್ಟ್ರಿ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ಅದನ್ನ ಪ್ರಮುಖ ವಲಯ ಅಥವಾ ಪ್ರಮುಖ ಕೈಗಾರಿಕೆಗಳು ಅಂತ ಕರಿಬಹುದು. ಸೊ ಆ 8 ಕೋರ್ ಇಂಡಸ್ಟ್ರಿ ಲೀಸ್ಟ್ ಏನಿದೆ ಅದನ್ನು ಮುಂದಿನ ಸ್ಲೈಡ್ನಲ್ಲಿ ಕೊಡ್ತೀನಿ. ಆಲ್ರೆಡಿ ನಾನು ಹಿಂದೆ ಬಹಳಷ್ಟು ಬಾರಿ ಹೇಳಿದ್ದೇನೆ, 8 ಕೋರ್ ಸೆಕ್ಟರ್ಸ್ ಬರುತ್ತೆ ಅಥವಾ 8 ಪ್ರಮುಖ ವಲಯಗಳು ಬರುತ್ತೆ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುದ್ದಿ ಬರ್ತಾ ಇದೆ. ಸೊ ಅದೇನು ಹೇಳ್ತಪ್ಪ ಅಂತ ಹೇಳಿದ್ರೆ, ಸತತ 3ನೇ ತಿಂಗಳು ಈ ಪ್ರಮುಖ ವಲಯದ ಕೈಗಾರಿಕೆಗಳ ಒಂದು ಉತ್ಪಾದನೆ ಕಮ್ಮಿಯಾಗಿದೆ. ಇಂಡಸ್ಟ್ರಿಯಲ್ ಔಟ್ಪುಟ್ ಅಂತ ಕರಿತೀವಿ. ಔಟ್ಪುಟ್ ಅಂತ ಹೇಳಿದ್ರೇನು? ಉತ್ಪಾದನೆ. ಸೊ ಅದರ ಉತ್ಪಾದನೆ ಕಡಿಮೆಯಾಗಿದೆ. ಇದು ಬಹಳ ಕಳವಳಕಾರಿಯಾದಂತಹ ಒಂದು ಸಂಗತಿ. ಬಿಕಾಸ್ ನಾನು ಆಗಲೇ ಹೇಳಿದೆ ನಿಮಗೆ, ಈ 8 ಪ್ರಮುಖ ವಲಯಗಳು ನಮ್ಮ ದೇಶದ ಒಟ್ಟು ಕೈಗಾರಿಕಾ ಉತ್ಪನ್ನಕ್ಕೆ ಸುಮಾರು 40% ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತವೆ. ಸೊ ಅದು ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೋಟನ್ನು ಕೂಡ ಮಾಡ್ಕೊಳ್ಳಿ. ನೋಡಿ, ನಮ್ಮ ದೇಶದಲ್ಲಿ IIP ಅಂತಕ್ಕಂತಹ ಒಂದು ಇಂಡೆಕ್ಸ್ ಕಾಣಿಸ್ಕೊಳ್ಳುತ್ತೆ. ನಮ್ಮ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಥವಾ ವಾಣಿಜ್ಯ ಸಚಿವಾಲಯ ಈ IIP ಇಂಡೆಕ್ಸ್ನ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ, ಪ್ರತಿ ತ್ರೈಮಾಸಿಕಕ್ಕೊಮ್ಮೆ ಬಿಡುಗಡೆ ಮಾಡ್ತಾ ಇರುತ್ತೆ. ಸೊ ಇದನ್ನ ತಿಳ್ಕೊಳ್ತಾ ಹೋಗೋದಾದ್ರೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. IIP ಅಂತಕ್ಕಂತಹದ್ದು ನಮ್ಮ ಎಕನಾಮಿಕ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಕಾನ್ಸೆಪ್ಟ್. IIP ಅಂತ ಹೇಳಿದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಕನ್ನಡದಲ್ಲಿ ಹೇಳೋದಾದ್ರೆ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ. ಎಲ್ಲರೂ ನೋಟ್ ಮಾಡ್ಕೋಬೇಕಾಗುತ್ತೆ, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ. ಸೊ ಇದರ ಅರ್ಥ ಏನು? ನಮ್ಮ ದೇಶದಲ್ಲಿ ಏನೇನು ಕೈಗಾರಿಕೆಗಳು ಬರುತ್ತೆ ಅವುಗಳ ಒಟ್ಟು ಉತ್ಪಾದನೆಯನ್ನ ಈ ಒಂದು ಸೂಚ್ಯಂಕ ನಮಗೆ ತೋರಿಸುತ್ತೆ. ಅಂಡ್ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಲ್ಲಿ 40% ಮೌಲ್ಯ ಇರತಕ್ಕಂತಹದ್ದು ಈ 8 ಕೈಗಾರಿಕೆಗಳದ್ದು. ಸೊ ಈ 8 ಪ್ರಮುಖ ವಲಯದ ಕೈಗಾರಿಕೆಗಳು ಒಟ್ಟು ನಮ್ಮ ಭಾರತದ ಕೈಗಾರಿಕಾ ಉತ್ಪಾದನೆಯಲ್ಲಿ 40% ಮೌಲ್ಯವನ್ನು ಹೊಂದಿರ್ತವೆ. ಸೊ ಹಾಗಾಗಿ ಈ ಕೋರ್ ಇಂಡಸ್ಟ್ರಿ ಉತ್ತಮವಾಗಿ ಕೆಲಸ ಮಾಡತಕ್ಕಂತಹದ್ದು ಬಹಳ ಪ್ರಮುಖವಾಗಿರುತ್ತೆ. ಬಟ್ ನಿನ್ನೆ ಬಂದಿರುವಂತಹ ಸುದ್ದಿಯ ಪ್ರಕಾರ ಈ ತಿಂಗಳು ಅಂದ್ರೆ ಮೇ ತಿಂಗಳಿನ ಒಂದು ನ್ಯೂಸ್ ಅನ್ನು ಕೊಡಲಾಗ್ತಾ ಇದೆ. ಸೊ ಮೇ ತಿಂಗಳಿನಲ್ಲಿ 2020 ಮೇ ಅಲ್ಲಿ ಸತತ 3ನೇ ಬಾರಿಗೆ ಈ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಮ್ಮಿಯಾಗಿದೆ. ಪ್ರಮುಖವಾಗಿ ಈ ಪ್ರಮುಖ ವಲಯವಾದಂತಹ 8 ಕೈಗಾರಿಕೆಗಳಲ್ಲಿ ಇದು ಗಣನೀಯವಾಗಿ ಕುಸಿತ ಕಂಡಿದೆ. ಅದು ಬಹಳ ಪ್ರಮುಖವಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ಒಟ್ಟು 23% ಕಮ್ಮಿಯಾಗಿದೆ. 23% ಕುಸಿತ ಉಂಟಾಗಿದೆ ಒಟ್ಟು ಉತ್ಪನ್ನ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಒಂದು ನಾವು ಗೆಸ್ ಮಾಡೋದಾದ್ರೆ 100 kg ಏನೋ ಒಂದು ಉತ್ಪಾದನೆ ಮಾಡ್ತಾ ಇದ್ರು ಅಂದ್ರೆ ಅದು ಕುಸಿದ್ಬಿಟ್ಟು 23 kg ಕಮ್ಮಿ ಆಗಿದೆ. ಸೊ 23 ಮೈನಸ್ ಮಾಡಿದ್ರೆ ನಿಮಗೆ 77 kg ಮಾತ್ರ ಈ ತಿಂಗಳು ಉತ್ಪಾದನೆ ಆಗಿದೆ. ಅಂಡ್ ಮತ್ತೊಂದು ಪ್ರಮುಖವಾದಂತಹ ಕಾನ್ಸೆಪ್ಟ್, ಕೆಲವರು ಕೇಳ್ಬೋದು, ಯಾವುದಕ್ಕೆ ಕಂಪೇರ್ ಮಾಡಿ, ಯಾವ ಒಂದು ತಿಂಗಳಿಗೆ ತುಲನೆಯನ್ನ ಮಾಡಿಬಿಟ್ಟು ಈ ಒಂದು ಡೇಟಾವನ್ನು ಕೊಡ್ತಾರೆ? ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಅವರು ಹಿಂದಿನ ತಿಂಗಳನ್ನ ಗಣನೆಗೆ ತಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ಏಪ್ರಿಲ್ ತಿಂಗಳ ಒಂದು ಸೂಚ್ಯಂಕ ಬೇಕು ಅಂತ ಹೇಳಿದ್ರೆ ಅವರು ಮಾರ್ಚ್ನ ಒಂದು ಉತ್ಪಾದನೆಯ ಜೊತೆಗೆ ಕಂಪೇರ್ ಮಾಡಲ್ಲ, ಬದಲಾಗಿ 2019 ಏಪ್ರಿಲ್ನ ಗಣನೆಗೆ ತಗೊಂತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ಕೊಟ್ಟಿರತಕ್ಕಂತಹದ್ದು 2020 ಮೇದು. ಸೊ ಅದರ ಅರ್ಥ 2019 ಮೇ ತಿಂಗಳಿನಲ್ಲಿ ನಮ್ಮ ದೇಶದಲ್ಲಿ ಈ ಪ್ರಮುಖ ವಲಯಗಳ ಒಟ್ಟು ಕೈಗಾರಿಕಾ ಉತ್ಪಾದನೆ ಎಷ್ಟಾಗಿತ್ತು ಅದಕ್ಕೆ ಕಂಪೇರ್ ಮಾಡಿಬಿಟ್ಟು ತಗೊಳ್ತಾರೆ. ಸೊ ಅದಕ್ಕಿಂತ 23% ಕುಸಿತ ಕಂಡಿದೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅಂಡ್ ಯಾಕೆ ಈ ಥರನೇ ಮೆಜರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶದಲ್ಲಿ ತಿಂಗಳಿಗೆ ತಕ್ಕಂಗೆ ಕೆಲವೊಂದು ಎಕನಾಮಿಕ್ ಆಕ್ಟಿವಿಟೀಸ್ ಬದಲಾಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ನಿಮಗೆ ಜೂನ್ ಜುಲೈ ತಿಂಗಳು ಬಂತು, ಈ ಮಾನ್ಸೂನ್ ಮಳೆಗಾಲ ಸ್ಟಾರ್ಟ್ ಆಯಿತು, ಏನು ನಮ್ಮ ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಈ ಕೃಷಿ ಉತ್ಪಾದನೆ ಮತ್ತು ಬಿತ್ತನೆಗೆ ಸಂಬಂಧಪಟ್ಟಂಥ ಕೆಲಸಗಳು ಜೋರಾಗುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಈ ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರ ಕ್ಷೇತ್ರ ಒಂದು ಸ್ವಲ್ಪ ಚೇತರಿಕೆಯನ್ನು ಕಾಣುತ್ತೆ. ಅದೇ ರೀತಿ ಮಳೆಗಾಲ ಬಂತು ಅಂತ ಹೇಳಿದ್ರೆ ಸಿಮೆಂಟ್ ಪ್ರೊಡಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಕಾಮಗಾರಿಗಳು, ಮನೆಗಳ ನಿರ್ಮಾಣ ಸ್ಥಗಿತಗೊಳ್ಳುತ್ತೆ. ಸೊ ಹೀಗೆ ಒಂದೊಂದು ತಿಂಗಳಿಗೆ ಅದರದ್ದೇ ಆದಂತಹ ವಿಶೇಷತೆ ಇರುತ್ತೆ. ಸೊ ಹಾಗಾಗಿ ಕಳೆದ ವರ್ಷ ಈ ತಿಂಗಳಿನಲ್ಲಿ ಎಷ್ಟು ಉತ್ಪಾದನೆ ನಮ್ಮ ದೇಶದಲ್ಲಾಗಿತ್ತು ಅಂತ ಕಂಪೇರ್ ಮಾಡಿಬಿಟ್ಟು ಈ ವರ್ಷ ಉತ್ಪಾದನೆಯಲ್ಲಿ ಏರಿಕೆ ಆಗಿದೆಯೋ ಅಥವಾ ಕುಸಿತ ಆಗಿದೆಯೋ ಅಂತ ತೀರ್ಮಾನ ಮಾಡಲಾಗುತ್ತೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದಂತಹ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಬಹಳ ಪ್ರಮುಖವಾಗಿರುತ್ತೆ.
ಆ್ಯಂಡ್ ಇಲ್ಲಿ ನೋಡ್ತಾ ಇರೋ ರೀತಿ 23% ಡ್ರಾಪ್ ಆಗಿದೆ. ಅದರಲ್ಲೂ ಕೂಡ ಬಿಗ್ಗೆಸ್ಟ್ ಡ್ರಾಪ್ ಯಾವ್ದು ಬಂದಿದೆ ಅನ್ನೋದು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ ಫರ್ಟಿಲೈಸರ್ ಇಂಡಸ್ಟ್ರಿ ಏನಿದೆ, ರಸಗೊಬ್ಬರ ಮಾತ್ರ ಪಾಸಿಟಿವ್ ಗ್ರೋತನ್ನು ತೋರಿಸಿದೆ. ಉಳಿದಂತಹ ಎಲ್ಲ ವಲಯಗಳು ಕುಸಿತವನ್ನು ಕಂಡಿದ್ರೆ ಕೇವಲ ರಸಗೊಬ್ಬರ ಕ್ಷೇತ್ರ ಮಾತ್ರ ಒಂದು ಏರಿಕೆಯನ್ನು ಕಂಡಿದೆ, ಪಾಸಿಟಿವ್ ಗ್ರೋತನ್ನು ಕಂಡಿದೆ. ಅದು ಕೂಡ ಕೇವಲ 7% ಅಷ್ಟು ಗ್ರೋತನ್ನು ಅದು ಕಂಡಿರತಕ್ಕಂತಹದ್ದು. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. 7.5% ಗ್ರೋತನ್ನು ಅದು ಕಂಡಿರತಕ್ಕಂತಹದ್ದು. ಆ್ಯಂಡ್ ಅದೇ ರೀತಿ ನೀವು ಕೆಲವು ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿರತಕ್ಕಂತಹ ವಿಭಾಗಕ್ಕೆ ನೀವು ಗಮನ ಹರಿಸೋದಾದರೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 48% ಅಷ್ಟು ಸ್ಟೀಲ್ ಏನಿದೆ, ಉಕ್ಕು ಸ್ಟೀಲ್ ಅಂತ ಹೇಳಿದ್ರೆ ಅದೊಂದು ಅಲಾಯ್ ಮಿಶ್ರಲೋಹ. ಸೊ ಉಕ್ಕಿನ ತಯಾರಿಕೆಯ ಕ್ಷೇತ್ರದಲ್ಲಿ ಸುಮಾರು 48% ಕುಸಿತ ಕಂಡಿದೆ. ಇದು ಭಾರಿ ಕುಸಿತ ಅಂತಲೇ ಹೇಳ್ಬೋದು. 2019 ಮೇ ತಿಂಗಳಿನಲ್ಲಿ ನಡೆದಂತಹ ಉತ್ಪಾದನೆಗಿಂತನೂ 48% ಡ್ರಾಪ್ ಆಗಿದೆ. ಸೊ ಅದು ತೋರಿಸುತ್ತೆ ನಮ್ಮ ದೇಶದಲ್ಲಿ ಈ ಪ್ಯಾಂಡಮಿಕ್ನ ಕಾರಣದಿಂದ ಉಂಟಾಗಿರುವಂತಹ ಲಾಕ್ಡೌನ್ನ ಎಫೆಕ್ಟ್ ಬಹಳ ತೀವ್ರತರನಾಗಿದೆ. ಸೊ ಅದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಆ್ಯಂಡ್ ಇದನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾದಂತಹ ಡ್ರಾಪ್ ಆಗಿದೆ. ಕೇವಲ ರಸಗೊಬ್ಬರ ಮಾತ್ರ ಏರಿಕೆಯನ್ನು ಕಂಡಿದೆ. ಆ್ಯಂಡ್ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ್ಯಾವ ಕ್ಷೇತ್ರಗಳನ್ನು ನಾವು ಕೋರ್ ಇಂಡಸ್ಟ್ರೀಸ್ ಅಥವಾ ಪ್ರಮುಖ ವಲಯಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಾಟಾ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಇದು ಎಕನಾಮಿಕ್ ಟೈಮ್ಸ್ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಹಳೆಯ ರಿಪೋರ್ಟ್. ಬಟ್ ನಿಮಗೆ ಪ್ರಸಕ್ತವಾಗಿ ಬೇಕಾಗಿರ್ತಕ್ಕಂತಹದ್ದು ಇವುಗಳ ಹೆಸರು ಮಾತ್ರ. ಇಲ್ಲಿ ನಿಮಗೇನು 8 ಕ್ಷೇತ್ರಗಳು ಕಾಣಿಸ್ತಾ ಇದ್ದಾವೆ, 8 ಕೋರ್ ಇಂಡಸ್ಟ್ರೀಸ್, ಅವುಗಳ ಹೆಸರುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕೋಲ್ ಅಥವಾ ಕಲ್ಲಿದ್ದಲು ಕಾಣಿಸ್ಕೊಳ್ತಾ ಇದೆ, ಕಚ್ಚಾ ತೈಲ ಕಾಣಿಸ್ಕೊಳ್ತಾ ಇದೆ, ನ್ಯಾಚುರಲ್ ಗ್ಯಾಸ್ ಕಾಣಿಸ್ಕೊಳ್ತಾ ಇದೆ, ಅದೇ ರೀತಿ ರಿಫೈನರಿ ಪ್ರಾಡಕ್ಟ್ಸ್ ಇರಬಹುದು, ಫರ್ಟಿಲೈಸರ್ಸ್ ಇರಬಹುದು, ಸ್ಟೀಲ್ ಇರಬಹುದು, ಸಿಮೆಂಟ್ ಇರಬಹುದು ಮತ್ತು ವಿದ್ಯುತ್ ಉತ್ಪಾದನೆ ಎಲೆಕ್ಟ್ರಿಸಿಟಿ, ಇಷ್ಟು ಇವು ಕಾಣಿಸ್ತಾ ಇದ್ದಾವೆ. ಬೇಕಾದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಈ 8 ಕೋರ್ ಸೆಕ್ಟರ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ತಾರೆ ಕೆಳಗಿನ ಯಾವ ಕ್ಷೇತ್ರ ಪ್ರಮುಖ ವಲಯಕ್ಕೆ ಸೇರಿದಂತಹ ಕ್ಷೇತ್ರವಾಗಿಲ್ಲ ಅಥವಾ ಕಾರ್ಖಾನೆ ಆಗಿಲ್ಲ ಅಂತ ಕೇಳ್ತಾರೆ. ಸೊ ಈ 8ನ್ನ ಹೊರತುಪಡಿಸಿ ಯಾವುದನ್ನೇ ಕೊಟ್ಟರು ಕೂಡ ನೀವು ಕೋರ್ ಇಂಡಸ್ಟ್ರಿ ಅಲ್ಲ ಅಂತ ತೀರ್ಮಾನ ಮಾಡಬೇಕಾಗುತ್ತೆ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ ಒಂದು ವಿಚಾರ. ಆ್ಯಂಡ್ ಅದರಲ್ಲೂ ಸ್ಪೆಷಲಿ ಈ ರಿಫೈನರಿ ಪ್ರಾಡಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ಅತಿ ಹೆಚ್ಚಿನ ಮೌಲ್ಯವನ್ನು ಹೊಂದಿರತಕ್ಕಂತಹದ್ದು ಇದೇ ರಿಫೈನರಿ ಪ್ರಾಡಕ್ಟ್ಸ್. ಸೊ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ರಿಫೈನರಿ ಪ್ರಾಡಕ್ಟ್ಸ್ ಬರುತ್ತೆ, ಅದು ಅತಿ ಹೆಚ್ಚಿನ ಒಂದು ಮೌಲ್ಯವನ್ನು ಹೊಂದಿರುತ್ತೆ. ಆ್ಯಂಡ್ ಈ 8 ಸೆಕ್ಟರ್ಗಳು ಸೇರಿಬಿಟ್ಟು ನಮ್ಮ IIPಯಲ್ಲಿ 40% ಮೌಲ್ಯವನ್ನು ಹೊಂದಿರ್ತವೆ. ಹಾಗಾಗಿ ನಮ್ಮ ದೇಶದ ಆರ್ಥಿಕತೆ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಎರಡನೇ ಸುದ್ದಿ ಅಂತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಅದೇನಪ್ಪ ಅಂತ ಹೇಳಿದ್ರೆ ಈ ಕುಸಿತವಾಗಿರ್ತಕ್ಕಂತಹದ್ದು ಏನು 23% ನಮ್ಮ ಪ್ರಮುಖ ವಲಯದಲ್ಲಿ ಕುಸಿತ ಉಂಟಾಗಿದೆ. ಆ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ನಮ್ಮ ಕೇಂದ್ರ ಸರ್ಕಾರದ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಈ ಒಂದು ಅಥವಾ ಕೈಗಾರಿಕಾ ಸಚಿವಾಲಯ ಈ ಒಂದು ಮಾಹಿತಿಯನ್ನು ಕೊಡ್ತು. ಸೊ ಹಾಗಾಗಿ ಅದರ ಮಂತ್ರಿ ಯಾರು ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ನಿಮಗೆ ಚಿತ್ರದಲ್ಲಿ ಕಾಣಿಸಿರ್ತಕ್ಕಂತಹ ವ್ಯಕ್ತಿ ಬಹಳ ಖ್ಯಾತ ಒಬ್ಬ ರಾಜಕಾರಣಿ ನಮ್ಮ ದೇಶದಲ್ಲಿ, ಪಿಯೂಷ್ ಗೋಯಲ್ ಅವರು. ಇವರು ಪ್ರಸಕ್ತವಾಗಿ ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಥವಾ ಈ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿಯಾಗಿದ್ದಾರೆ. ಸೊ ಅದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಬಿಕಾಸ್ ಪಿಯೂಷ್ ಗೋಯಲ್ ಅವರು ಇದರ ಜೊತೆ ರೈಲ್ವೆ ಖಾತೆಯನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ರೈಲ್ವೆ, ಕಲ್ಲಿದ್ದಲು ಮತ್ತು ಈ ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆ, ಈ 3 ಪ್ರಮುಖ ಕ್ಯಾಬಿನೆಟ್ ದರ್ಜೆಯ ಒಂದು ಖಾತೆಗಳನ್ನು ನಮ್ಮ ಪಿಯೂಷ್ ಗೋಯಲ್ ಅವರು ಹೊಂದಿದ್ದಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಇವರು ರಾಜ್ಯಸಭಾ ಸದಸ್ಯರು. ಅಷ್ಟೆಲ್ಲ ಮತ್ತೊಂದು ಕ್ವಶನ್ ಇವರ ಮೇಲೆ ರೈಸ್ ಆಗಬಹುದು. ಅದೇನಪ್ಪ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ರಾಜ್ಯಸಭೆಯಲ್ಲಿ ಏನು ಲೀಡರ್ ಆಫ್ ಹೌಸ್ ಇರ್ತಾರೆ ಅವರಿಗೆ ಡೆಪ್ಯೂಟಿ ಆಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ನೋಡಿ. ಯಾವಾಗಲೂ ಒಂದು ವಿಷಯಗಳು ನಿಮಗೆ ಗೊತ್ತಿರಬೇಕು. ನಮ್ಮ ಸಂಸತ್ತನ್ನು 2 ಭಾಗವಾಗಿ ವಿಂಗಡಣೆ ಮಾಡಲಾಗಿರುತ್ತೆ, ಒಂದು ಲೋಕಸಭಾ ಮತ್ತೊಂದು ರಾಜ್ಯಸಭಾ. ಸೊ ಲೋಕಸಭಾದಲ್ಲೂ ಕೂಡ ಆಡಳಿತ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕ ಇರ್ತಾರೆ. ಅದೇ ರೀತಿ ರಾಜ್ಯಸಭೆಯಲ್ಲೂ ಕೂಡ ಆಡಳಿತ ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ ಇರ್ತಾರೆ. ಅದು ಬಹಳ ಪ್ರಮುಖವಾದಂಥ ಒಂದು ಸಂಗತಿ. ಸೊ ಪ್ರಸಕ್ತವಾಗಿ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕ ಯಾರು ಮತ್ತು ಅವರಿಗೆ ಡೆಪ್ಯೂಟಿ ಅಂದರೆ ಉಪನಾಯಕ ಯಾರು, ಆಡಳಿತ ಪಕ್ಷದ ಉಪನಾಯಕ ಅಥವಾ ನಾವು ಇಂಗ್ಲೀಷಲ್ಲಿ ಅವರನ್ನ ಡೆಪ್ಯೂಟಿ ಲೀಡರ್ ಆಫ್ ಹೌಸ್ ಇನ್ ರಾಜ್ಯಸಭಾ ಅಂತ ಕರಿತೀವಿ. ಸೊ ಅದು ಕೂಡ ಕೆಲವೊಮ್ಮೆ ಪ್ರಮುಖವಾದಂತಹ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಪ್ರಸಕ್ತವಾಗಿ ಆಡಳಿತ ಪಕ್ಷದ ನಾಯಕ ರಾಜ್ಯಸಭೆಯಲ್ಲಿ ಶ್ರೀಯುತ ತಾವರ್ ಚಂದ್ ಗೆಹ್ಲೋಟ್ ಅವರು. ನೋಡಿ ಬಹಳ ಪ್ರಮುಖವಾದಂಥ ಒಂದು ವಿಚಾರ. ತಾವರ್ ಚಂದ್ ಗೆಹ್ಲೋಟ್ ಅವರ ಹೆಸರನ್ನ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಇವರು ಕೂಡ ಒಬ್ಬ ಕೇಂದ್ರ ಸಚಿವ, ಕೇಂದ್ರದ ಏನು ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿಯ ಮಂತ್ರಿಯಾಗಿದ್ದಾರೆ.
ಅಂದರೆ ಸಾಮಾಜಿಕ ನ್ಯಾಯ ಖಾತೆಯನ್ನು ಹೊಂದಿರತಕ್ಕಂತಹ ಕೇಂದ್ರ ಸಚಿವರು ತಾವರ್ ಚಂದ್ ಗೆಹ್ಲೋಟ್. ಇವರು ಪ್ರಸಕ್ತವಾಗಿ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ನಾಯಕ ಅನ್ನುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಾರೆ, ಅಥವಾ ಲೀಡರ್ ಆಫ್ ದ ಹೌಸ್ ಇನ್ ರಾಜ್ಯಸಭಾ. ಅಂಡ್ ಇವರಿಗಿಂತ ಮುಂಚೆ ಅರುಣ್ ಜೇಟ್ಲಿ ಅವರು ಈ ಒಂದು ಸ್ಥಾನವನ್ನು ಹೊಂದಿದ್ರು. ಬಟ್ ಅರುಣ್ ಜೇಟ್ಲಿ ಅವರು ಕಳೆದ ವರ್ಷ ಅನಾರೋಗ್ಯದಿಂದ ಅವರು ಸಾವನ್ನಪ್ಪಿದ್ರು. ಅವರ ನಂತರ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಈ ಒಂದು ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ಅಂಡ್ ಅಲ್ಲಿ ಉಪನಾಯಕನ ಹುದ್ದೆಯನ್ನು ಹೊಂದಿರತಕ್ಕಂತಹದ್ದು ಪಿಯೂಷ್ ಗೋಯಲ್ ಅವರು. ನೋಡಿ, ಯೂಶುವಲ್ ಆಗಿ ಅವರು ಸ್ಪೀಕರ್ ಅಥವಾ ಚೇರ್ಮನ್ ಹೆಸರನ್ನ ಕೇಳಲ್ಲ. ರಾಜ್ಯಸಭಾ ಚೇರ್ಮನ್ ಅಂದ್ರೆ ನೀವು ಬಹಳ ಈಸಿಯಾಗಿ ವೆಂಕಯ್ಯ ನಾಯ್ಡು ಅವರು ಅಂತ ಹೇಳ್ತೀರಾ. ಅದೇ ರೀತಿ ಲೋಕಸಭಾ ಸ್ಪೀಕರ್ ಅಂದ್ರೆ ಓಂ ಬಿರ್ಲಾ ಅಂತ ಹೇಳ್ತೀರಾ. ಸೊ ಇಂತಹ ಟ್ವಿಸ್ಟ್ ಮಾಡಿಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ. ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷದ ಉಪನಾಯಕ ಯಾರಪ್ಪ ಅಂತ ಹೇಳಿದ್ರೆ ಪಿಯೂಷ್ ಗೋಯಲ್ ಅವರು. ಅದೇ ರೀತಿ ವಿರೋಧ ಪಕ್ಷದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಏನು ಲೀಡರ್ ಆಫ್ ಅಪೋಸಿಷನ್ ಇನ್ ರಾಜ್ಯಸಭಾ ಯಾರು ಅಂತ ಹೇಳಿದ್ರೆ ಗುಲಾಂ ನಬಿ ಆಜಾದ್ ಅವರು, ಕಾಂಗ್ರೆಸ್ ಪಕ್ಷದ ಗುಲಾಂ ನಬಿ ಆಜಾದ್. ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ಕೇಳಬಹುದು. ಲೋಕಸಭೆಯಲ್ಲಿ ಲೀಡರ್ ಆಫ್ ಅಪೋಸಿಷನ್ ಯಾರು ಅಂತ ಕೇಳಿದ್ರೆ ಖಂಡಿತವಾಗಿ ನೀವು ಕಾಂಗ್ರೆಸ್ ಪಕ್ಷದ ಅಧೀರ್ ರಂಜನ್ ಚೌಧರಿ ಅಂತ ಹೇಳಬೇಕಾಗುತ್ತೆ. ನೋಡಿ, ಈ ಎಲ್ಲ ಹೆಸರುಗಳು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಗಟ್ ಮಾಡಕ್ಕೆ ಹೋಗಬೇಡಿ. ನಿಮಗೆ ಪ್ರತಿದಿನ ಪೇಪರ್ನಲ್ಲಿ ಇವರ ಹೆಸರುಗಳು ಬರ್ತಾ ಹೋಗುತ್ತೆ. ಸೊ ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಿಮಗೆ ಬಹಳ ಸುಲಭವಾಗಿ ಅವು ನೆನಪಲ್ಲಿ ಉಳಿತವೆ. ಬಟ್ ನೀವು ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ಅದನ್ನು ಗಟ್ ಮಾಡೋದು ಬಹಳ ಕೆಟ್ಟದಂತಹ ಒಂದು ಅಭ್ಯಾಸ. ಬಟ್ ನಿಮ್ಮ ನೋಟ್ಬುಕ್ಕಲ್ಲಿ ಇವರ ಹೆಸರು ಇರಲೇಬೇಕಾಗುತ್ತೆ. ಅಂಡ್ ಮತ್ತೊಂದು ವಿಚಾರವನ್ನು ನೀವು ಗಮನಿಸಬೇಕು. ಅಧೀರ್ ರಂಜನ್ ಚೌಧರಿ ಅವರು ಪ್ರತಿಪಕ್ಷದ ನಾಯಕ ಅಂತ ಕರೆಸ್ಕೊಂಡ್ರೂ ಕೂಡ ಅವರಿಗೆ ಅಧಿಕೃತವಾಗಿ ಲೀಡರ್ ಆಫ್ ಅಪೋಸಿಷನ್ ಅಥವಾ ಅಧಿಕೃತ ಪ್ರತಿಪಕ್ಷ ನಾಯಕ ಅನ್ನುವಂತಹ ಸ್ಥಾನಮಾನ ಸಿಕ್ಕಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಬಿಕಾಸ್ ಲೋಕಸಭೆಯಲ್ಲಿ ಅಧಿಕೃತವಾಗಿ ಪ್ರತಿಪಕ್ಷ ನಾಯಕ ಅನ್ನುವಂತಹ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಒಂದು ಪಕ್ಷ ಏನು ಹಲವಾರು ವಿರೋಧ ಪಕ್ಷಗಳಿರುತ್ತೆ, ಅದರಲ್ಲಿ ಪರ್ಟಿಕ್ಯುಲರ್ ಒಂದು ವಿರೋಧ ಪಕ್ಷ ಕನಿಷ್ಠ ಪಕ್ಷ 10% ಸೀಟ್ಗಳನ್ನ ಗೆಲ್ಲಬೇಕು. 10% ಆಫ್ ಟೋಟಲ್ ಸೀಟ್ಸ್. ಈಗೇನು ನಮ್ಮ ಪಾರ್ಲಿಮೆಂಟ್ನಲ್ಲಿ ಒಟ್ಟು ಸೀಟ್ಗಳಿದ್ದಾವೆ ಅದರಲ್ಲಿ 10% ಅಂದರೆ ಕನಿಷ್ಠ ಪಕ್ಷ 55 ಸೀಟ್ಗಳನ್ನ ಅವ್ರು ಗೆಲ್ಲಬೇಕಾಗಿತ್ತು. ಬಟ್ ಈ ಬಾರಿ ಪ್ರಸಕ್ತ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂತಹದ್ದು ಕೇವಲ 52 ಸೀಟ್ಗಳು. ಅಂಡ್ ಇನ್ನಿತರ ವಿರೋಧ ಪಕ್ಷಗಳು ಕಾಂಗ್ರೆಸ್ಗಿಂತನೂ ಕೂಡ ಕಡಿಮೆ ಸ್ಥಾನಗಳನ್ನ ಹೊಂದಿದ್ದಾವೆ. ಸೊ ಹಾಗಾಗಿ ಅಧೀರ್ ರಂಜನ್ ಚೌಧರಿ ಅವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕನೇ ಹೊರತು ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ ಅಥವಾ ವಿಪಕ್ಷ ನಾಯಕ ಅನ್ನುವಂತಹ ಹುದ್ದೆ ಅವರಿಗೆ ಸಿಕ್ಕಿಲ್ಲ. ಬಿಕಾಸ್ ಒಂದು ಮಾತನ್ನು ಗಮನಿಸಬೇಕು, ಈ ಲೀಡರ್ ಆಫ್ ಅಪೋಸಿಷನ್ ಅನ್ನುವಂತಹ ಹುದ್ದೆ ಏನಿದೆ ಅದು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಥಾನಮಾನವನ್ನು ಹೊಂದಿದೆ, ಸಂಪುಟ ಸಚಿವರ ಸ್ಥಾನಮಾನವನ್ನು ಹೊಂದಿರುತ್ತೆ. ಬಟ್ ಈಗ ಕಾಂಗ್ರೆಸ್ಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲದೆ ಇರೋ ಕಾರಣದಿಂದ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರನ್ನ ಅಧಿಕೃತ ಪ್ರತಿಪಕ್ಷ ನಾಯಕ ಅಂತ ಗುರುತಿಸಲಾಗಿಲ್ಲ, ವಿರೋಧ ಪಕ್ಷ ನಾಯಕ ಅಂತೇಳಿ ಗುರುತಿಸಲಾಗಿಲ್ಲ. ಅದು ಬಹಳ ಪ್ರಮುಖವಾದಂತಹ ಒಂದು ಸಂಗತಿ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಫ್ರೀ ಫುಡ್ ಗ್ರೇನ್ ಸ್ಕೀಮ್ ಟಿಲ್ ನವೆಂಬರ್. ನೋಡಿ, ಇದು ನಿನ್ನೆ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಸಂಜೆ 4 ಗಂಟೆಗೆ ನೇರ ಪ್ರಸಾರ ಬಂದ್ಬಿಟ್ಟು ಇಡೀ ದೇಶವನ್ನು ಉದ್ದೇಶಿಸಿಬಿಟ್ಟು ಸ್ಪೀಚನ್ನು ಮಾಡಿದ್ರು. ಅದರಲ್ಲಿ ಮಹತ್ತರವಾದಂತಹ ಕೆಲವು ಘೋಷಣೆಗಳನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ಒಂದು ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಫ್ರೀ ಫುಡ್ ಗ್ರೇನ್ ಸ್ಕೀಮ್ ಟಿಲ್ ನವೆಂಬರ್. ಅಂದರೆ ಏನು ಲಾಕ್ಡೌನ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಉಚಿತವಾಗಿ ದವಸ ಧಾನ್ಯಗಳನ್ನು ಅಥವಾ ಆಹಾರಕ್ಕೆ ಬೇಕಾದಂತಹ ಫುಡ್ ಗ್ರೇನ್ಸ್ ಅನ್ನ ನಮ್ಮ ಸರ್ಕಾರ ಉಚಿತವಾಗಿ ಹಂಚ್ತಾ ಇದ್ದು ಬಡವರಿಗೆ. ಅದನ್ನ ಮುಂದಿನ 3 ತಿಂಗಳ ಕಾಲ ಅಂದ್ರೆ ನವೆಂಬರ್ ತಿಂಗಳವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ತೀವಿ, ಅದನ್ನು ವಿಸ್ತರಿಸ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದರಿಂದ ಅಸಂಘಟಿತ ವಲಯದಲ್ಲಿ ಕಾರ್ಯವನ್ನು ನಿರ್ವಹಿಸಿದಂತಹ ಮತ್ತು ಪ್ರಸಕ್ತವಾಗಿ ನಿರುದ್ಯೋಗಕ್ಕೀಡಾಗಿರ್ತಕ್ಕಂತಹ ಕೋಟ್ಯಂತರ ಜನ ಭಾರತೀಯರಿಗೆ ಸಹಾಯ ಆಗುತ್ತೆ. ಅಂಡ್ ಪರೀಕ್ಷಾ ದೃಷ್ಟಿಯಿಂದ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ನ ಹೆಸರು ಬಹಳ ಪ್ರಮುಖವಾಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ನೋಡಿ, ಹಿಂದೆ ನಾವು ಪ್ರಧಾನ್ ಮಂತ್ರಿ GKY ಅಥವಾ ಗರೀಬ್ ಕಲ್ಯಾಣ್ ಯೋಜನಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತು ನಾವು ಮಾತಾಡ್ತಿರ್ತಕ್ಕಂತಹದ್ದು ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ಅಲ್ಲಿ ನಿಮಗೆ ಅನ್ನ ಅಂತಕ್ಕಂಥ ಒಂದು ಶಬ್ದ ಕಾಣಿಸ್ತಾ ಇದೆ. ಸೊ ಅದು ತೋರಿಸ್ತಕ್ಕಂತಹದ್ದು ಇಲ್ಲಿ ಆಹಾರ ಸಾಮಗ್ರಿಗಳನ್ನ, ದವಸ ಧಾನ್ಯಗಳನ್ನ ಜನರಿಗೆ ಕೊಡುತ್ತೆ ಅನ್ನೋದನ್ನ ಅದು ಸೂಚಿಸುತ್ತೆ. ಅದೇ ರೀತಿ ನಾವು ಹಿಂದೆ ಮಾತಾಡಿದ್ದು PMGKY ಅಥವಾ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ. ಅದು ಕೇವಲ ಒಟ್ಟು ಬಡ ಜನತೆಗೆ ಓವರ್ ಆಲ್ ಒಂದು ಸ್ಕೀಮ್ ಆಗಿತ್ತು. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಹಿಂದಿಯಲ್ಲಿ ಗರೀಬ್ ಅಂತ ಹೇಳಿದ್ರೆ ಬಡವರು. ಸೊ ಬಡವರಿಗಾಗಿ ತಂದಿರತಕ್ಕಂತಹ ಒಂದು ಯೋಜನೆ ಇದು. ಅಂಡ್ ಈ ಒಂದು ಯೋಜನೆಯನ್ನ ಮುಂದಿನ 3 ತಿಂಗಳ ಕಾಲ ವಿಸ್ತರಣೆ ಮಾಡುವುದರಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸುಮಾರು 90,000 ಕೋಟಿ ರೂಪಾಯಿಯಷ್ಟು ಎಕ್ಸ್ಟ್ರಾ ಹೊರೆ ಆಗುತ್ತೆ. ಅಷ್ಟು ಹೆಚ್ಚಿನ ಒಂದು ಹೊರೆ ಆಗುತ್ತೆ. ಬಟ್ ಆದರೂ ಕೂಡ ಅದನ್ನು ಸರ್ಕಾರ ಮ್ಯಾನೇಜ್ ಮಾಡುತ್ತೆ. ಬಿಕಾಸ್ ಯಾವುದೇ ಒಬ್ಬ ಭಾರತೀಯ ನಾಗರಿಕ ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಹಸಿವಿನಿಂದ ನರಳಬಾರದು ಅನ್ನುವುದು ಸರ್ಕಾರದ ಮೂಲ ಆಶಯವಾಗಿದೆ. ಸೊ ಹಾಗಾಗಿ 90,000 ಕೋಟಿ ರೂಪಾಯಿಗಳನ್ನ ಅಡಿಷನಲ್ ಆಗಿ ಇದಕ್ಕೆ ಅಲೋಕೇಟ್ ಮಾಡಲಾಗುತ್ತೆ. ಸುಮಾರು 80 ಕೋಟಿ ಭಾರತೀಯರು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ. ಅವ್ರ ದೇಶದ ಯಾವುದೇ ಭಾಗದಲ್ಲಿರಲಿ ಅವರಿಗೆ ಉಚಿತವಾದಂತಹ ದವಸ ಧಾನ್ಯವನ್ನು ಕೊಡಲಾಗುತ್ತೆ. ಅಂಡ್ ನಿಮಗೆ ಕಾಣಿಸ್ತಾ ಇದೆ, ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ ಮತ್ತು 1 kg
ಚನಾ ಅಂತ ಹೇಳಿದ್ರೆ ನಾವು ಅಡುಗೆಗೆ ಬಳಸ್ತಕ್ಕಂತಹ ಕಡಲೆಕಾಳು ಏನಿರುತ್ತೆ ಅದನ್ನು ಕೂಡ ಕೊಡಲಾಗುತ್ತೆ. ಬಿಕಾಸ್ ಕೇವಲ ಊಟ ಅಲ್ಲ, ಪೌಷ್ಟಿಕಾಂಶಯುಕ್ತ ಊಟ ಬಡವರಿಗೆ ಸಿಗಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರ ಇಂತಹ ಒಂದು ಕ್ರಮವನ್ನು ಕೈಗೊಂಡಿದೆ. ಸೊ ಏನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ಮತ್ತು 90,000 ಕೋಟಿ ರೂಪಾಯಿ ಅದಕ್ಕೆ ಹಣಕಾಸಿನ ಒಂದು ನೆರವನ್ನು ಕೊಡ್ತಿರ್ತಕ್ಕಂತಹದ್ದು, ಮತ್ತು ಈ 5 kg ಅಕ್ಕಿ, 1 kg ಚನಾ, ಈ ಒಂದು ವಿಚಾರಗಳು ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ನೀವು ಪ್ರಬಂಧ ಲೇಖನದಲ್ಲೂ ಕೂಡ ಇಂತಹ ಕಂಟೆಂಟ್ಸನ್ನು ಉಲ್ಲೇಖ ಮಾಡಬಹುದು. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ವೇಣುಗೋಪಾಲ್ ಗೆಟ್ಸ್ ಎ ಇಯರ್ ಎಕ್ಸ್ಟೆನ್ಷನ್ ಆಸ್ ಎಜಿ. ನೋಡಿ, ನಿನ್ನೆ ಬಂದಿರುವಂತಹ ಒಂದು ಮತ್ತೊಂದು ಪ್ರಮುಖ ಸುದ್ದಿ. ಎಜಿ ಅಂತ ಅಂದ್ರೆ ನಾನು ಹಿಂದೆ ಕೂಡ ಹೇಳಿದ್ದೇನೆ, ಎಜಿ ಅಂತ ಹೇಳಿದ್ರೆ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಬಗ್ಗೆ ಹಿಂದೆ ಸಾಕಷ್ಟು ಬಾರಿ ಮಾತನಾಡಿದ್ದೇವೆ. ನಮ್ಮ ಭಾರತೀಯ ಸಂವಿಧಾನದ 76ನೇ ವಿಧಿಯ ಅಡಿಯಲ್ಲಿ ಅಟಾರ್ನಿ ಜನರಲ್ ಅವರನ್ನ ನಮ್ಮ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅಟಾರ್ನಿ ಜನರಲ್ ಆರ್ಟಿಕಲ್ 76 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಪ್ರಸಕ್ತವಾಗಿ ನಮ್ಮ ದೇಶದ ಅಟಾರ್ನಿ ಜನರಲ್ ಆಗಿ ಕೆ ವೇಣುಗೋಪಾಲ್, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಿರ್ತಕ್ಕಂತಹ ಕೆ ವೇಣುಗೋಪಾಲ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು. ಈಗ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಅವರಿಗೆ 1 ವರ್ಷಗಳಷ್ಟು ಅವರ ಒಂದು ಕಾರ್ಯಾವಧಿಯನ್ನು, ಅವರ ಒಂದು ಅವಧಿಯನ್ನು 1 ವರ್ಷಗಳ ಕಾಲ ವಿಸ್ತರಿಸಿಬಿಟ್ಟು ಆದೇಶವನ್ನು ಹೊರಡಿಸಿದೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂತಹದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್. ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್, ACC ಅಂತ ಕರಿಬಹುದು. ಅದು ನಮ್ಮ ಸಂಪುಟ ಸಮಿತಿಗಳು, ಕ್ಯಾಬಿನೆಟ್ ಕಮಿಟೀಸ್ನಲ್ಲಿ ಅತ್ಯಂತ ಪ್ರಭಾವಶಾಲಿ ಆದಂತಹ ಒಂದು ಸಮಿತಿಯಾಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಂದ್ರದ ಆಯಕಟ್ಟಿನ ಪ್ರದೇಶಗಳಿಗೆ ಅಧಿಕಾರಿಗಳನ್ನ ಅಥವಾ ಇನ್ನಿತರ ವ್ಯಕ್ತಿಗಳನ್ನ ನೇಮಕ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿ ಈ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್, ಅಥವಾ ಕನ್ನಡದಲ್ಲಿ ಕೂಡ ಹೇಳ್ಬಿಡ್ತೀನಿ, ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ, ನೇಮಕಾತಿಗಳ ಮೇಲಿನ ಸಂಪುಟ ಸಮಿತಿ ಅಥವಾ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್. ಇದು ಈ ಒಂದು ಹೈ ಲೆವೆಲ್, ಉನ್ನತ ಮಟ್ಟದ ನೇಮಕಾತಿಗಳ ಕುರಿತಾದಂತಹ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ. ಬಟ್ ಅದರ ಮುಖ್ಯಸ್ಥರು ಯಾವಾಗಲೂ ಕೂಡ ಪ್ರಧಾನಮಂತ್ರಿಗಳಾಗಿರ್ತಾರೆ. ನಿಮಗೆ ಕಾಣಿಸ್ತಾ ಇದೆ, ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಸೊ ಅದರಲ್ಲಿ ಪ್ರಮುಖವಾದಂತಹ ಸಂಪುಟ ದರ್ಜೆಯ ಸಚಿವರು ಈ ಒಂದು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ಕ್ಯಾಬಿನೆಟ್ನ ಒಂದು ಸದಸ್ಯರಾಗಿರ್ತಾರೆ. ಪ್ರಧಾನಮಂತ್ರಿಗಳು ಇದರ ಮುಖ್ಯಸ್ಥರಾಗಿರ್ತಾರೆ. ಸೊ ಅವರು ಡಿಸ್ಕಷನ್ ಮಾಡಿಬಿಟ್ಟು ಯಾವ ಹುದ್ದೆಗಳಿಗೆ ಯಾವ ವ್ಯಕ್ತಿಗಳನ್ನು ನೇಮಿಸಬೇಕು, ಅಟಾರ್ನಿ ಜನರಲ್ ಇರಬಹುದು ಅಥವಾ ಇನ್ನಿತರ ಬೇರೆ ಬೇರೆ ಏನು ಸರ್ಕಾರದ ಇಲಾಖೆಗಳ ಕಾರ್ಯದರ್ಶಿಗಳಿರಬಹುದು, ಮುಂತಾದಂತಹ ಹುದ್ದೆಗಳಿಗೆ ಅವರು ನೇಮಕವನ್ನು ಮಾಡ್ಕೊಳ್ತಾರೆ. ಸೊ ಸಂಪುಟದ ನೇಮಕಾತಿಗಳ ಮೇಲಿನ ಸಮಿತಿ ಬಹಳ ಪ್ರಮುಖವಾಗಿರುತ್ತೆ. ಅವರು ನಿನ್ನೆ ಕೈಗೊಂಡಿರತಕ್ಕಂತಹ ನಿರ್ಧಾರ, ಕೆ ವೇಣುಗೋಪಾಲ್ ಅವರ ಅವಧಿಯನ್ನು 1 ವರ್ಷಗಳಷ್ಟು ಕಾಲ ವಿಸ್ತರಣೆ ಮಾಡಬೇಕು. ಬಟ್ ಒಂದೇ ನೆನ್ಪಿಟ್ಕೊಳ್ಳಿ, ಯೂಶುವಲ್ ಆಗಿ ಅಂದರೆ ಜನರಲ್ ಆಗಿ ನಾವು ನೋಡೋದಾದ್ರೆ 3 ವರ್ಷಗಳ ಕಾಲ ಒಂದು ಅವಧಿಯನ್ನು ಕೊಡಲಾಗುತ್ತೆ. ಅಟಾರ್ನಿ ಜನರಲ್ ಅವರಿಗೆ 3 ವರ್ಷಗಳ ಒಂದು ವ್ಯಾಲಿಡಿಟಿಯನ್ನು ಕೊಡ್ತಾ ಹೋಗಲಾಗುತ್ತೆ. ಬಟ್ ಆದರೂ ಕೂಡ ನೀವು ನಮ್ಮ ಭಾರತೀಯ ಸಂವಿಧಾನವನ್ನು ತೆಗೆದುಬಿಟ್ಟು ನೋಡಿದ್ರಿ ಅಂದರೆ ಅಲ್ಲಿ ಅಟಾರ್ನಿ ಜನರಲ್ ಅವರ ಒಂದು ಅವಧಿಯ ಕುರಿತಾಗಿ ಯಾವುದೇ ಒಂದು ಫಿಕ್ಸ್ಡ್ ಟೆನ್ಯೂರ್ ಇಲ್ಲ, ಇಂತಿಷ್ಟೇ ನಿರ್ದಿಷ್ಟ ಅವಧಿ ಅಂತ ಇಲ್ಲ. ಅವರು ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್, ಅಂದರೆ ಎಲ್ಲಿವರೆಗೂ ಕೂಡ ರಾಷ್ಟ್ರಪತಿಗಳು ಇಚ್ಛಿಸ್ತಾರೋ ಅಲ್ಲಿವರೆಗೂ ಕೂಡ ಅವರು ಅಟಾರ್ನಿ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದ್ರ ಜೊತೆಗೆ ಒಬ್ಬ ಅಟಾರ್ನಿ ಜನರಲ್ ಅವ್ರನ್ನ ರಿಮೂವ್ ಮಾಡಬೇಕು, ಅವ್ರನ್ನ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂದರೆ ಯಾವ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಕೂಡ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿಲ್ಲ. ಬಟ್ ಆದರೂ ಕೂಡ ಜನರಲ್ ಪ್ರಾಕ್ಟೀಸ್ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ 3 ವರ್ಷಗಳ ಕಾಲ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಲಾಗಿತ್ತು. ಮತ್ತೆ ಬೇಕಪ್ಪ ಅಂತ ಹೇಳಿದ್ರೆ ಮತ್ತೆ 3 ವರ್ಷಗಳ ಕಾಲ ಅವರ ಒಂದು ಅವಧಿಯನ್ನು ಎಕ್ಸ್ಟೆಂಡ್ ಮಾಡಲಾಗ್ತಿತ್ತು. ಬಟ್ ಈ ಬಾರಿ ಕೇವಲ 1 ವರ್ಷಕ್ಕೆ ಮಾತ್ರ ಕೆ ವೇಣುಗೋಪಾಲ್ ಅವರ ಒಂದು ಮರು ನೇಮಕಾತಿಯನ್ನು ಮಾಡಲಾಗಿದೆ. ಇದಕ್ಕೆ ಕಾರಣ ಬಹಳ ಇಂಪಾರ್ಟೆಂಟ್. ಅದೇನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಕೆ ವೇಣುಗೋಪಾಲ್ ಅವರಿಗೆ 89 ವರ್ಷ ವಯಸ್ಸಾಗಿದೆ. ಸೊ ಸ್ವಲ್ಪ ಬಹಳ ವಯಸ್ಸಿನಲ್ಲಿ ಹಿರಿಯರಾಗಿರುವಂತಹ ಕಾರಣದಿಂದ 3 ವರ್ಷಗಳು ಅವರು ಎಜಿಯಾಗಿ ಕಾರ್ಯನಿರ್ವಹಣೆ ಮಾಡುವುದು ಕಷ್ಟ ಆಗಬಹುದು ಅನ್ನೋ ಉದ್ದೇಶದಿಂದ ಕೇವಲ 1 ವರ್ಷದ ಎಕ್ಸ್ಟೆನ್ಷನ್ ಅನ್ನ ಕೆ ವೇಣುಗೋಪಾಲ್ ಅವರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅಂಡ್ ಈ ಒಂದು ಆದೇಶವನ್ನು ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಹೊರಡಿಸಿದ್ದಾರೆ. ಬಿಕಾಸ್ ರಾಷ್ಟ್ರಪತಿಯವರೇ ಈ ಅಪಾಯಿಂಟ್ಮೆಂಟ್ಸ್ ಅನ್ನು ಮಾಡೋದು. ಸೊ ರಾಷ್ಟ್ರಪತಿಯವರು ನಿನ್ನೆ ಮತ್ತೆ ಕೆ ವೇಣುಗೋಪಾಲ್ ಅವರನ್ನ ಅಟಾರ್ನಿ ಜನರಲ್ ಆಗಿ ಮರು ನೇಮಕರಣ ಮಾಡಿಬಿಟ್ಟು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಅಟಾರ್ನಿ ಜನರಲ್ ಕೆಳಗಡೆ ಬರ್ತಕ್ಕಂತಹದ್ದು ಸಾಲಿಸಿಟರ್ ಜನರಲ್ ಅಂತಕ್ಕಂತಹ ಒಂದು ಪೋಸ್ಟ್. ಪ್ರಸಕ್ತವಾಗಿ ನಮ್ಮ ದೇಶದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿದ್ದಾರೆ. ಇವರಂತೂ ಪ್ರತಿದಿನ ನ್ಯೂಸ್ ಪೇಪರಲ್ಲಿ ಬರ್ತಾನೆ ಇರ್ತಾರೆ, ಒಂದಲ್ಲ ಒಂದು ಕೇಸನ್ನು ಹಿಡ್ಕೊಂಡ್ಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ಗಳಲ್ಲಿ. ಸೊ ಪ್ರಸಕ್ತವಾಗಿ ತುಷಾರ್ ಮೆಹ್ತಾ ಅವರು ಏನು ಸಾಲಿಸಿಟರ್ ಜನರಲ್ ಆಗಿದ್ರು, ಅವರ ಅವಧಿಯನ್ನು ಕೂಡ 3 ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಅಂಡ್ ಅವರ ಕೆಳಗಡೆ ಬರ್ತಕ್ಕಂತಹ ಅಡಿಷನಲ್ ಸಾಲಿಸಿಟರ್ ಜನರಲ್ ಅಥವಾ ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳೇನಿದ್ದಾರೆ ಅವರು ಬಹಳಷ್ಟು ಜನ ಸಂಖ್ಯೆಯಲ್ಲಿರ್ತಾರೆ. ಸೊ ಅವರ ಒಂದು ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ 5 ಜನಕ್ಕೆ. ಅದರ ಜೊತೆಗೆ ಮತ್ತೆ ಹೆಚ್ಚುವರಿಯಾಗಿ 6 ಜನ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರನ್ನು ಕೂಡ ನಮ್ಮ ಸರ್ಕಾರ ನೇಮಕ ಮಾಡಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೊಸ 6 ಜನರನ್ನ ಅಪಾಯಿಂಟ್ ಮಾಡಲಾಗಿದೆ. ಅಂಡ್ ಈಗ ಇದ್ದಂತಹ 5 ಜನಕ್ಕೆ ಮತ್ತೆ 3 ವರ್ಷಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಕೊಡಲಾಗಿದೆ.
ಅಡಲ್ಲಿ ನಿಮಗೆ ಇಲ್ಲಿ ಕೆ ಎಂ ನಟರಾಜ್ ಅಂತ ಒಂದು ಹೈಲೈಟ್ ಮಾಡಿದ್ದಾನೆ. ಇವರು ಕರ್ನಾಟಕ ಮೂಲದವರು ಪ್ರಸಕ್ತವಾಗಿ ಕೇಂದ್ರದಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಕೆ ಎಂ ನಟರಾಜ್ ಅವರ ಹೆಸರನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಅಟಾರ್ನಿ ಜನರಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ, ಅಟಾರ್ನಿ ಜನರಲ್ ಅಂತ ಹೇಳಿದ್ರೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಂಗಿಕ ಅಧಿಕಾರಿ, ದ ಟಾಪ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಆಫ್ ದ ಕಂಟ್ರಿ. ನಮ್ಮ ಕೇಂದ್ರ ಸರ್ಕಾರದ ಯಾವುದೇ ಕೇಸ್ಗಳಿರಬಹುದು, ಸರ್ಕಾರವನ್ನ ಯಾವಾಗಲೂ ಕೂಡ ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಡಿಫೆಂಡ್ ಮಾಡ್ಕೊಳ್ತಾರೆ, ಸರ್ಕಾರದ ಪರವಾಗಿ ವಕಾಲತನ್ನು ವಹಿಸ್ತಾರೆ. ಅಂಡ್ ಅಷ್ಟೇ ಅಲ್ಲ, ಇವರಿಗೆ ವಿಶೇಷವಾದಂತಹ ಪವರ್ಸ್ ಅನ್ನು ಕೊಡಲಾಗುತ್ತೆ. ಯಾವ ರೀತಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಒಬ್ಬ ಸಂಸತ್ ಸದಸ್ಯರಿಗೆ ಸವಲತ್ತನ್ನು ಕೊಡಲಾಗುತ್ತೋ ಅಷ್ಟೇ ಸವಲತ್ತನ್ನ ನಮ್ಮ ಅಟಾರ್ನಿ ಜನರಲ್ ಅವ್ರಿಗೂ ಕೂಡ ಕೊಡಲಾಗುತ್ತೆ. ಇವರ ನೇಮಕಾತಿಯನ್ನ ರಾಷ್ಟ್ರಪತಿಯವರು ಮಾಡ್ತಾರೆ. ಅಂಡ್ ಇದಕ್ಕೆ ಅರ್ಹತೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗುವಂತಹ ಎಲ್ಲಾ ಅರ್ಹತೆ ನಮ್ಮ ಅಟಾರ್ನಿ ಜನರಲ್ ಅವರಿಗೆ ಇರಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಪ್ರೆಸಿಡೆಂಟ್ ಅವರು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅಂಡ್ ಅದು ಕೂಡ ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಅಂಡ್ ಅಷ್ಟೇ ಅಲ್ಲ, ಇವರು ನಮ್ಮ ಸಂಸತ್ತಿನ ಸದನಗಳೇನಿದ್ದಾವೆ, ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು, ಎರಡೂ ಸದನಗಳ ಸದಸ್ಯರು ಇವರಲ್ಲ. ಬಟ್ ಆದರೂ ಕೂಡ ಅಧಿವೇಶನದ ಸಂದರ್ಭದಲ್ಲಿ ಸೆಷನ್ ಅನ್ನು ಅಟೆಂಡ್ ಮಾಡುವಂತಹ ಒಂದು ಪವರ್ನ ಹೊಂದಿರ್ತಾರೆ. ಬಟ್ ಇವರು ವೋಟ್ ಮಾಡುವಂತಿಲ್ಲ, ಕೇವಲ ಸೆಷನ್ ಅನ್ನು ಅಟೆಂಡ್ ಮಾಡಬಹುದು. ಅಂಡ್ ಅಷ್ಟೇ ಅಲ್ಲ, ನಮ್ಮ ಭಾರತದ ಗಡಿಯ ಒಳಗಡೆ ಬರ್ತಕ್ಕಂತಹ ಪ್ರತಿಯೊಂದು ಕೋರ್ಟ್ನಲ್ಲೂ ಕೂಡ ಇವರು ವೀಕ್ಷಕರಾಗಿ, ಒಬ್ಬ ಅಬ್ಸರ್ವರ್ ಆಗಿ ಇವರು ಕಲಾಪಗಳನ್ನು ವೀಕ್ಷಣೆ ಮಾಡಬಹುದು. ಸೊ ಯಾವುದೇ ಒಂದು ಮೆಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಯಾವುದೇ ಕೋರ್ಟಲ್ಲಿ ಹೋಗ್ಬಿಟ್ಟು ಇವರು ಕುತ್ಕೊಂಡು ವೀಕ್ಷಣೆ ಮಾಡಬಹುದು. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ನ ಸೆಷನ್ ಅನ್ನು ಕೂಡ ಇವರು ಅಟೆಂಡ್ ಮಾಡಬಹುದು. ಬಟ್ ಇವರು ಮತವನ್ನು ಚಲಾಯಿಸುವಂತಿಲ್ಲ ಅಷ್ಟೇ. ನಮ್ಮ ಲೋಕಸಭೆಯಲ್ಲಿ ಯಾವುದಾದ್ರೂ ಒಂದು ಮಸೂದೆಯ ಪರವಾಗಿ ಅಥವಾ ವಿರುದ್ಧವಾಗಿ ಮತವನ್ನು ಚಲಾಯಿಸಂಗಿಲ್ಲ, ಬಟ್ ಅಟೆಂಡ್ ಮಾಡಬಹುದು. ಸೊ ಇಷ್ಟೊಂದು ಪವರ್ಸ್ ಇರತಕ್ಕಂತಹ ಒಬ್ಬ ಅಧಿಕಾರಿಯಾಗಿರ್ತಾರೆ. ಅಂಡ್ ಅಷ್ಟೇ ಅಲ್ಲ, ಇವರು ಸರ್ಕಾರದ ಪರವಾಗಿ ವಕಾಲತ್ತು ವಹಿಸ್ತಿದ್ದಾರೆ ಅಂದ ತಕ್ಷಣ ಇವರು ಪ್ರೈವೇಟ್ ಪ್ರಾಕ್ಟೀಸನ್ನ ಸ್ಟಾಪ್ ಮಾಡಬೇಕು ಅಂತ ಇಲ್ಲ. ಇವರು ಖಾಸಗಿಯಾಗಿ ಬೇರೆ ಬೇರೆ ಕೇಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡಬಹುದು. ಬಟ್ ಇವರು ಯಾವುದಾದ್ರೂ ಒಂದು ಕ್ರಿಮಿನಲ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಕ್ರಿಮಿನಲ್ ಆರೋಪಿಯ ಪರವಾಗಿ ವಾದವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಮುಂಚೆಯೇ ಸರ್ಕಾರದ ಪರ್ಮಿಷನ್ನ ಪಡಿಬೇಕಾಗುತ್ತೆ. ಆ್ಯಂಡ್ ಪಡೆದ್ಬಿಟ್ಟು ಇವರು ತಮ್ಮ ವೈಯಕ್ತಿಕ ಖಾಸಗಿ ಕೇಸ್ಗಳನ್ನು ಕೂಡ ಇವರು ಪ್ರೈವೇಟ್ ಪ್ರಾಕ್ಟೀಸನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಇಷ್ಟು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ, ರಾಜ್ಯಗಳಲ್ಲಿ ಯಾವ ರೀತಿ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರ್ತಾರೋ ಅದೇ ರೀತಿ ರಾಜ್ಯಗಳಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಪ್ರಸಕ್ತವಾಗಿ ಪ್ರಭುಲಿಂಗ್ ನವಡಗಿ ಅವರು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಒಂದು ಹೆಸರು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಮಯನ್ಮಾರ್ ಫೈಂಡ್ ಸೋಲ್ಜರ್ಸ್ ಗಿಲ್ಟಿ ಆಫ್ ಅಟ್ರೋಸಿಟೀಸ್. ನೋಡಿ, ಇದು ಅತಿ ವಿರಳ ಒಂದು ಸುದ್ದಿ ಅಂತಲೇ ಹೇಳಬಹುದು. ಬಿಕಾಸ್ ನಮಗೆಲ್ಲ ಗೊತ್ತಿರೋ ರೀತಿ 2017ನೇ ಇಸ್ವಿಯಿಂದನೂ ಕೂಡ ಮಯನ್ಮಾರ್ ದೇಶದಲ್ಲಿ ಸಾಮೂಹಿಕ ನರಮೇಧ ನಡೀತಾ ಇದೆ. ರೋಹಿಂಗ್ಯಾ ಅಲ್ಪಸಂಖ್ಯಾತ ಮುಸ್ಲಿಮರನ್ನ ಅಲ್ಲಿನಿಂದ ವ್ಯವಸ್ಥಿತವಾಗಿ ಒಕ್ಕಲೆಬ್ಬಿಸಲಾಗ್ತಾ ಇದೆ. ಅವರನ್ನ ಅಲ್ಲಿನ ಸೇನೆಯೇ ಮಾರಣಾಂತಿಕವಾಗಿ ಅವರ ಮೇಲೆ ಹಲ್ಲೆ ಮಾಡ್ತಾ ಇದೆ. ನರಮೇಧವನ್ನ ಅಥವಾ ಜಿನೋಸೈಡ್ ಅಂತ ಕರಿತೀವಿ, ಜಿನೋಸೈಡ್ ಅನ್ನ ಮಾಡ್ತಾ ಇದೆ. ಸೊ ಈ ಕಾರಣದಿಂದ ಪ್ರಪಂಚಾದ್ಯಂತ ಮಯನ್ಮಾರ್ನ ವಿರುದ್ಧವಾಗಿ ಟೀಕೆಗಳು ವ್ಯಕ್ತವಾದವು. ವಿಶೇಷವಾಗಿ ಮಯನ್ಮಾರ್ನ ನಾಯಕಿಯಾಗಿರ್ತಕ್ಕಂತಹ ಶಾಂತಿ ನೊಬೆಲ್ ಪ್ರಶಸ್ತಿ ವಿಜೇತೆ ಆಂಗ್ ಸಾನ್ ಸೂಕಿ ಅವರ ವಿರುದ್ಧವಾಗಿ ಕೂಡ ಸಾಕಷ್ಟು ಟೀಕೆಗಳು ಬಂದವು. ಬಟ್ ನಿನ್ನೆ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಮಯನ್ಮಾರ್ನ ಒಂದು ಮಿಲಿಟರಿ ಕೋರ್ಟ್ ಇತ್ತೀಚೆಗಷ್ಟೇ ಕೆಲವು ಮಿಲಿಟರಿ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿದ್ದು. ಏನು ಯುದ್ಧದ ಸಂದರ್ಭದಲ್ಲಿ, ಆ ಒಂದು ಗಲಭೆಯ ಸಂದರ್ಭದಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಮೇಲೆ ಒಂದು ಹಿಂಸಾಚಾರವನ್ನು ನಡೆಸಿದಂತಹ ಆರೋಪ ಇತ್ತು ಈ 4 ಜನರ ಮೇಲೆ. ಅವರು ಈ ಹಿಂಸಾಚಾರ ಮಾಡಿರುವುದು ನಿಜ, ಅವ್ರನ್ನ ಪನಿಷ್ಮೆಂಟ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಒಂದು ಕೋರ್ಟ್ ತೀರ್ಪು ಕೊಟ್ಟಿದೆ, ಅಲ್ಲಿನ ಒಂದು ಮಿಲಿಟರಿ ಕೋರ್ಟ್. ಸೊ ಇದರಿಂದ ಏನು ಪ್ರಪಂಚದಲ್ಲಿ ಸಾಕಷ್ಟು ಸಂಸ್ಥೆಗಳು ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ಬಿಟ್ಟು ಹೋರಾಟವನ್ನು ಮಾಡ್ತಾ ಇದ್ವು. ಅಂದರೆ ಈ ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧ ಹಿಂಸಾಚಾರವನ್ನು ನಡೆಸಿದಂತಹ ಸೇನಾ ಅಧಿಕಾರಿಗಳನ್ನು ನಾವು ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಅವ್ರನ್ನ ಪನಿಷ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೋರಾಟವನ್ನು ಮಾಡ್ತಿದ್ರು. ಅದಕ್ಕೆ ಒಂದು ಇಂಬು ಸಿಕ್ಕಿದೆ ಅಂತಲೇ ಹೇಳ್ಬಹುದು. ಆ್ಯಂಡ್ ಇದು ಕೂಡ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಮಯನ್ಮಾರ್ನ ಮ್ಯಾಪ್ ತೆಗೆದು ನೋಡಿದ್ರೆ ಅಲ್ಲಿ ನಿಮಗೆ ರಾಖೈನ್ ಸ್ಟೇಟ್ ಅನ್ನುವಂತಹ ಒಂದು ರಾಜ್ಯ ಕಂಡುಬರುತ್ತೆ. ಯಾವ ರೀತಿ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳು ಕಂಡುಬರುತ್ತೋ ಅದೇ ರೀತಿ ಮಯನ್ಮಾರ್ನಲ್ಲಿ ಚಿನ್ ರಾಜ್ಯ ಕಂಡುಬರುತ್ತೆ, ರಾಖೈನ್ ಅನ್ನುವಂತಹ ಒಂದು ರಾಜ್ಯ ಕಂಡುಬರುತ್ತೆ. ಈ ರಾಖೈನ್ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಹಿಂಗ್ಯಾ ಮುಸ್ಲಿಮರಿದ್ರು. ಬಟ್ ನಮಗೆ ಗೊತ್ತಿರೋ ರೀತಿ ಮಯನ್ಮಾರ್ ದೇಶ ಮೂಲಭೂತವಾಗಿ ಒಂದು ಬುದ್ಧಿಸ್ಟ್ ಕಂಟ್ರಿ, ಬೌದ್ಧ ಧರ್ಮೀಯರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತಹ ಒಂದು ದೇಶ. ಹಾಗಾಗಿ ಅಲ್ಲಿನ ಬೌದ್ಧ ಧರ್ಮೀಯ ಬಹುಸಂಖ್ಯಾತರು, ಅಲ್ಲಿನ ಅಲ್ಪಸಂಖ್ಯಾತರ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮೇಲೆ ದಾಳಿ ನಡೆಸ್ತಾರೆ ಅಂತ ಹೇಳಿ ಒಂದು ಆರೋಪ ಇದೆ. ಆ ಒಂದು ದಾಳಿ ನಡೀತಾ ಇರ್ತಕ್ಕಂತಹದ್ದು ಇದೇ ರಾಖೈನ್ ಸ್ಟೇಟ್ನಲ್ಲಿ. ಕೆಲವು ಹೈ ಲೆವೆಲ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಕ್ವಶನ್ ಕೇಳಬಹುದು, ಮಯನ್ಮಾರ್ನ ಯಾವ ಒಂದು ರಾಜ್ಯದಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ವಾಸವಾಗಿದ್ದಾರೆ ಅಂತ ಹೇಳಿದ್ರೆ ರಾಖೈನ್ ಸ್ಟೇಟ್ನಲ್ಲಿ ವಾಸವಾಗಿದ್ದಾರೆ. ಅದು ಕೂಡ ತುಂಬ ಪ್ರಮುಖವಾದಂತಹ ಒಂದು ಸುದ್ದಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಮ್ಯಾಪ್ ಕೂಡ ಕಾಣಿಸ್ತಾ ಇದ್ದೇನೆ, ಆ ಒಂದು ಮಯನ್ಮಾರ್ನ ಮ್ಯಾಪ್. ಸೊ ನಾನು ಆಗಲೇ ಹೇಳಿದಂತಹ ಚಿನ್ ರಾಜ್ಯ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ, ರಾಖೈನ್ ರಾಜ್ಯ ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇದೆ.
ಮಯನ್ಮಾರ್ ಬಂದ್ಬಿಟ್ಟು ನಮ್ಮ ಭಾರತದ 4 ಈಶಾನ್ಯ ಭಾರತದ ರಾಜ್ಯಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅರುಣಾಚಲ ಪ್ರದೇಶ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಅದೇ ರೀತಿ ಮಣಿಪುರ್ ಇರಬಹುದು, ಮಿಜೋರಾಂ ಇರಬಹುದು. ಈ 4 ಈಶಾನ್ಯ ಭಾರತದ ರಾಜ್ಯಗಳೊಂದಿಗೆ ಮಯನ್ಮಾರ್ ಗಡಿಯನ್ನು ಹಂಚಿಕೊಳ್ಳುತ್ತೆ. ಆ್ಯಂಡ್ ಮಯನ್ಮಾರ್ನ ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಿರ್ತಕ್ಕಂತಹ ರಾಖೈನ್ ರಾಜ್ಯದಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಹತ್ಯೆ ನಡೀತಾ ಇದೆ. ಅದೇ ರೀತಿ ನಿಮಗೆ ಇಲ್ಲಿ ಚಿನ್ ಅನ್ನುವಂತಹ ಒಂದು ರಾಜ್ಯ ಕೂಡ ಕಂಡು ಬರ್ತಾ ಇದೆ. ಚಿನ್ ಅನ್ನುವಂತಹ ರಾಜ್ಯದಲ್ಲಿ ಚಿನ್ ಅನ್ನುವಂತಹ ಜನಾಂಗ ಕಂಡು ಬರುತ್ತೆ. ಚಿನ್ ಪೀಪಲ್ ಅಂತ ಕರಿಬಹುದು. ಸೊ ಇವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ, ವಲಸಿಗರು ಬಂದಿದ್ದಾರೆ. ಯಾವ ರೀತಿ ರೋಹಿಂಗ್ಯಾ ನಿರಾಶ್ರಿತರು ಬಾಂಗ್ಲಾದೇಶದ ಮೂಲಕ ಭಾರತವನ್ನು ಪ್ರವೇಶಿಸಿದ್ದಾರೆ, ಚಿನ್ ಜನಾಂಗವು ಕೂಡ ಭಾರತವನ್ನು ಪ್ರವೇಶಿಸಿದೆ. ಆ್ಯಂಡ್ ಮೂಲತಃವಾಗಿ ಚಿನ್ ಅಂದರೆ ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟವರು. ಯಾವ ರೀತಿ ರೋಹಿಂಗ್ಯಾಸ್ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾರೋ, ಚಿನ್ ಅವರು ಕ್ರಿಶ್ಚಿಯನ್ ಜನಾಂಗಕ್ಕೆ ಸಂಬಂಧಪಟ್ಟವರು. ಇವರಿಬ್ಬರನ್ನೂ ಕೂಡ ಬೌದ್ಧ ಧರ್ಮೀಯ ಬಹುಸಂಖ್ಯಾತರಿರತಕ್ಕಂತಹ ಮಯನ್ಮಾರ್ನಲ್ಲಿ ಪ್ರಾಸಿಕ್ಯೂಟ್ ಮಾಡಲಾಗ್ತಾ ಇದೆ, ಅಂದರೆ ಅವ್ರನ್ನ ಹಿಂಸೆ ಮಾಡಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, L&T dispatches cryostat lead for $20 billion ಗ್ಲೋಬಲ್ ಫ್ಯೂಷನ್ ಪ್ರಾಜೆಕ್ಟ್. ನೋಡಿ, ನಿಮಗೆ ಇಲ್ಲಿ 2 ಪ್ರಮುಖವಾದಂತಹ ಸುದ್ದಿಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ಈ ಗ್ಲೋಬಲ್ ಫ್ಯೂಷನ್ ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ಪ್ರಸಕ್ತವಾಗಿ ಫ್ರಾನ್ಸ್ ದೇಶದಲ್ಲಿ ಒಂದು ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಅನ್ನು ಮಾಡಲಾಗ್ತಾ ಇದೆ. ಇದುವರೆಗೂ ಕೂಡ ನಮ್ಮ ಪ್ರಪಂಚದಲ್ಲಿ ವಿದ್ಯುತ್ ಉತ್ಪಾದನೆ ಇರಬಹುದು ಅಥವಾ ಬೇರೆ ವಿಚಾರಗಳಿರಬಹುದು, ಅಲ್ಲಿ ನಾವು ನ್ಯೂಕ್ಲಿಯರ್ ಫಿಷನ್ ಅನ್ನ ಮಾಡ್ತಾ ಇದ್ವಿ. ಫಿಷನ್ ಅಂದ್ರೆ ನಾವು ಕನ್ನಡದಲ್ಲಿ ವಿದಳನ ಅಂತ ಕರಿಬಹುದು. ಅಂದರೆ ನಾವು ಈ ಪರಮಾಣು ವಿದಳನ ಕ್ರಿಯೆಯನ್ನು ಮಾಡ್ತಾ ಇದ್ವಿ, ಫಿಷನ್ ಅನ್ನು ಮಾಡ್ತಾ ಇದ್ವಿ. ಬಟ್ ಪ್ರಪ್ರಥಮ ಬಾರಿಗೆ ಒಂದು ಹೊಸ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲಾಗ್ತಾ ಇದೆ, ಒಂದು ಪ್ರಯೋಗವನ್ನು ಮಾಡಲಾಗ್ತಿದೆ. ಈ ಪ್ರಯೋಗಕ್ಕೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಕೈ ಜೋಡಿಸಿದ್ದಾವೆ. ಫ್ರಾನ್ಸ್ ದೇಶದಲ್ಲಿ ಪ್ರಪಂಚದ ಮೊದಲ ಮತ್ತು ಅತಿದೊಡ್ಡ ಗ್ಲೋಬಲ್ ಫ್ಯೂಷನ್ ಪ್ರಾಜೆಕ್ಟ್, ನ್ಯೂಕ್ಲಿಯರ್ ಫ್ಯೂಷನ್ ಪ್ರಾಜೆಕ್ಟ್ ಅನ್ನು ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಈ ಫಿಷನ್ ಬದಲು ನಾವು ಫ್ಯೂಷನ್ ಅನ್ನುವಂತಹ ಕ್ರಿಯೆಯನ್ನ ನಾವು ಮಾಡುವಂತಹ ಒಂದು ಪ್ಲಾನ್ ಅನ್ನು ಹೊಂದಿದ್ದೇವೆ. ಫ್ಯೂಷನ್ ಅಂತ ಹೇಳಿದ್ರೆ ಸಮ್ಮಿಲನ. ನಾನು ಆಗಲೇ ಹೇಳಿದೆ ನಿಮಗೆ, ಫಿಷನ್ ಅಂತ ಹೇಳಿದ್ರೆ ವಿದಳನ, ಬಟ್ ಫ್ಯೂಷನ್ ಅಂತ ಹೇಳಿದ್ರೆ ಸಮ್ಮಿಲನ. ಅಂದರೆ 2 ಬೇರೆ ಬೇರೆ ಪರಮಾಣುಗಳನ್ನು, ಒಂದು ನ್ಯೂಕ್ಲಿಯಸ್ ಅಥವಾ ಆಟಮ್ಸ್ಗಳನ್ನು ನಾವು ಜಾಯಿನ್ ಮಾಡಿಬಿಟ್ಟು ಸಮ್ಮಿಲನ ಮಾಡುವಂತಹ ಒಂದು ಕ್ರಿಯೆಯನ್ನು ಟ್ರೈ ಮಾಡ್ತಾ ಇದ್ದೇವೆ. ಬಟ್ ಇದರಿಂದ ಅಪಾರ ಪ್ರಮಾಣವಾದಂತಹ ಶಕ್ತಿ ಬಿಡುಗಡೆ ಆಗುತ್ತೆ. ಇದರಿಂದ ಮುಂದೆ ನಮ್ಮ ಪ್ರಪಂಚದ ಶಕ್ತಿಯ ಒಂದು ಬೇಡಿಕೆಯನ್ನು ನೀಗಿಸುವಂತಹ ಕೆಲಸ ಆಗಬಹುದು ಅನ್ನುವುದು ಈ ಒಂದು ಪ್ರಾಜೆಕ್ಟ್ನಲ್ಲಿ ತೊಡಕೊಂಡಿರ್ತಕ್ಕಂತಹ ವಿಜ್ಞಾನಿಗಳ ಒಂದು ಅಭಿಮತ ಆಗಿದೆ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಆ್ಯಂಡ್ ಈ ಫ್ಯೂಷನ್ ಎಲ್ಲಿ ನಡೆಯುತ್ತಪ್ಪ ಅಂತ ಹೇಳಿದ್ರೆ, ನಾವು ಏನು ಸೂರ್ಯನಿಂದ ಶಾಖವನ್ನು ಮತ್ತು ಬೆಳಕನ್ನು ಪಡಿತೀವಿ, ಸೂರ್ಯನಲ್ಲಿ ಸನ್ನಲ್ಲಿ ನಡೆಯತಕ್ಕಂತಹದ್ದು ಇದೇ ಫ್ಯೂಷನ್ ರಿಯಾಕ್ಷನ್. ಅಂದರೆ ಸಮ್ಮಿಳನ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಹೈಡ್ರೋಜನ್ ಆಟಮ್ಸ್, 2 ಹೈಡ್ರೋಜನ್ ಅಣುಗಳು ಸೇರಿಬಿಟ್ಟು ನಮಗೆ He ಅಥವಾ ಹೀಲಿಯಂ ಉತ್ಪಾದನೆ ಆಗುತ್ತೆ. ಈ ಉತ್ಪಾದನೆ ಆಗುವಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಶಕ್ತಿ, ಅದು ಬೆಳಕಾಗಿರಬಹುದು, ಶಾಕ್ ಆಗಿರಬಹುದು, ಮುಂತಾದಂತಹ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ. 2 ಹೈಡ್ರೋಜನ್ ಆಟಮ್ಸ್ ಕಂಬೈನ್ಸ್ ಟು ಪ್ರೊಡ್ಯೂಸ್ 1 ಹೀಲಿಯಂ ಆಟಮ್. ಸೊ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ. ಆ್ಯಂಡ್ ಇವತ್ತು ಬಂದಿರುವಂತಹ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಏನು ಫ್ರಾನ್ಸ್ ದೇಶದಲ್ಲಿ ಇಂತಹ $20 ಬಿಲಿಯನ್ ಮೌಲ್ಯದ ಫ್ಯೂಷನ್ ಪ್ರಾಜೆಕ್ಟ್ ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ಕ್ರಯೋಸ್ಟಾಟ್ ಅನ್ನುವಂತಹ ಒಂದು ಸಾಧನವನ್ನು ನಮ್ಮ ಭಾರತದ ಪ್ರಮುಖ ಕಾಮಗಾರಿ ಕ್ಷೇತ್ರದ ದೈತ್ಯ ಕಂಪನಿ ಲಾರ್ಸನ್ ಆ್ಯಂಡ್ ಟರ್ಬೋ, L&T ಅಂತ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಇದು ಕಾಮಗಾರಿ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂತಹ ಹೆಸರು. ಸೊ L&T ಕಂಪನಿ ಅದಕ್ಕೆ ಬೇಕಾದಂತಹ ಕ್ರಯೋಸ್ಟಾಟ್ ಸಾಧನವನ್ನು ಕಳಿಸ್ಕೊಟ್ಟಿದೆ. ಸೊ ಇದು ಬಹಳ ಪ್ರಮುಖ. ಆ್ಯಂಡ್ ಕ್ರಯೋಸ್ಟಾಟ್ ಅಂದರೆ ಏನು ಅಂತ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ನೋಡಿ, ಕ್ರಯೋಸ್ಟಾಟ್ ಅಂದರೆ ಫಸ್ಟ್ ಕ್ರಯೋ ಪ್ಲಸ್ ಸ್ಟ್ಯಾಟ್ ಅಂತ ಬರ್ಕೊಳ್ಳೋಣ. ನೋಡಿ, ಕ್ರಯೋ ಅಂದ್ರೇನು? ಕೋಲ್ಡ್ ಅಂತ. ಕ್ರಯೋ ಅಂತ ಹೇಳಿದ್ರೆ ಅತ್ಯಂತ ತಣ್ಣಗಿನ ಅಥವಾ ಕೋಲ್ಡ್ ಅಂತ ಹೇಳಿ. ಸ್ಟ್ಯಾಟ್ ಅಂತ ಹೇಳಿದ್ರೆ ಸ್ಟೇಬಲ್ ಅಂತ. ಸ್ಟೇಬಲ್ ಅಂದರೆ ಅದು ಒಂದು ಸ್ಥಿಮಿತದಲ್ಲಿ ಇರತಕ್ಕಂತಹದ್ದು. ಸೊ ಕ್ರಯೋಸ್ಟಾಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ಪ್ರಕ್ರಿಯೆಯನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸ್ಟೇಬಲ್ ಆಗಿ ಅಥವಾ ಸ್ಥಿಮಿತದಲ್ಲಿ ಇರ್ತಕ್ಕಂತಹ ಒಂದು ಸಾಧನವನ್ನು ನಾವು ಕ್ರಯೋಸ್ಟಾಟ್ ಅಂತ ಕರಿತೀವಿ. ನೋಡಿ, ಕ್ರಯೋಸ್ಟಾಟ್ ಅಂದರೆ ನೀವು ಬೇರೆ ಬೇರೆ ಭಾಗಗಳಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಕ್ರಯೋಜೆನಿಕ್ ಇಂಜಿನ್ ಅಂತ ಕೂಡ ಕೆಲವು ವರ್ಷಗಳ ಹಿಂದೆ ಫೇಮಸ್ ಆಗಿತ್ತು. ಕ್ರಯೋಜೆನಿಕ್ ಇಂಜಿನ್ ನಮ್ಮ ಭಾರತೀಯ ನಮ್ಮ ಬಾಹ್ಯಾಕಾಶ ಸಂಸ್ಥೆ ಆಗಿರತಕ್ಕಂತಹ ಇಸ್ರೋದವರು ಈ ಕ್ರಯೋಜೆನಿಕ್ ಇಂಜಿನ್ ಅಭಿವೃದ್ಧಿಪಡಿಸಿದ್ರು. ಕ್ರಯೋಜೆನಿಕ್ ಇಂಜಿನ್ ಅಂತ ಹೇಳಿದ್ರೆ ನೋಡಿ, ಕೆಲವೊಮ್ಮೆ ರಾಕೆಟ್ಗಳಲ್ಲಿ ಈ ಕ್ರಯೋಜೆನಿಕ್ ಅನ್ನುವಂತಹ ಒಂದು ಫ್ಯೂಯಲ್ ಅನ್ನ, ಇಂಧನವನ್ನು ಬಳಸಲಾಗುತ್ತೆ. ಕ್ರಯೋಜೆನಿಕ್ ಅಂತ ಹೇಳಿದ್ರೆ ಅತ್ಯಂತ ತಣ್ಣಗಿನ ಇಂಧನ. ಫಾರ್ ಎಕ್ಸಾಂಪಲ್ ಲಿಕ್ವಿಡ್ ಆಕ್ಸಿಜನ್ ಅಂಡ್ ಲಿಕ್ವಿಡ್ ಹೈಡ್ರೋಜನ್. ನೋಡಿ, ಯಾವಾಗಲೂ ಕೂಡ ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜಲಜನಕ ಮತ್ತು ಆಮ್ಲಜನಕ ಅನಿಲ ರೂಪದಲ್ಲಿರ್ತವೆ, ಗೇಷಿಯಸ್ ಸ್ಟೇಟಲ್ಲಿ ಇರ್ತವೆ. ಬಟ್ ಅವನ್ನ ತುಂಬಾ ತಣ್ಣಗಿನ ವಾತಾವರಣದಲ್ಲಿಟ್ಟರೆ, ಅದನ್ನ ಕೂಲ್ ಮಾಡಿದ್ರೆ ಅವು ಲಿಕ್ವಿಡ್ ಆಗ್ತವೆ, ಜಲ ಆಗ್ತವೆ. ಜಲನಕ್ಕಿಂತನೂ ಲಿಕ್ವಿಡ್ ಫಾರ್ಮಲ್ಲಿ ಅವು ನಮಗೆ ಸಿಗ್ತಾ ಹೋಗ್ತವೆ, ದ್ರವೀಯ ಒಂದು ರೂಪದಲ್ಲಿ.
ಸೊ ಇಂತಹ ದ್ರವೀಯ ರೂಪದಲ್ಲಿರತಕ್ಕಂತಹ ಆಮ್ಲಜನಕ ಮತ್ತು ಜಲಜನಕವನ್ನು ಇಂಧನವಾಗಿ ಬಳಸುವಂತಹ ಒಂದು ಇಂಜಿನ್ ಅನ್ನು ನಾವು ಕ್ರಯೋಜೆನಿಕ್ ಇಂಜಿನ್ ಅಂತ ಕರಿತೀವಿ. ಸೊ ನಿಮಗೆ ಗೊತ್ತಾಗಬೇಕು, ಕ್ರಯೋ ಅಂದ ತಕ್ಷಣ ಬಹಳ ಕೋಲ್ಡ್ ಅಂತ ಗೊತ್ತಾಗಬೇಕು. ಸೊ ಇಲ್ಲೂ ಕೂಡ ಕ್ರಯೋಸ್ಟ್ಯಾಟ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಏನು ಈ ಒಂದು ಫ್ಯೂಷನ್ ಪ್ರಾಜೆಕ್ಟ್ ಮಾಡ್ತಾರೆ, ಆ ಪ್ರಾಜೆಕ್ಟ್ನಲ್ಲಿ ಅಪಾರ ಪ್ರಮಾಣದ ಒಂದು ಶಾಖ ಬಿಡುಗಡೆ ಆಗುತ್ತೆ. ಅದನ್ನು ಸ್ಟೆಬಿಲೈಸ್ ಮಾಡುವಂತಹ ದೃಷ್ಟಿಯಿಂದ ಈ ಕ್ರಯೋಸ್ಟ್ಯಾಟ್ ಅನ್ನುವಂತಹ ಒಂದು ಸಾಧನವನ್ನು ಬಳಸಲಾಗುತ್ತೆ. ಅದನ್ನು ನಮ್ಮ ಭಾರತದ L&T ಕಂಪನಿ ತಯಾರು ಮಾಡಿ ಕೊಡ್ತಾ ಇದೆ ಫ್ರಾನ್ಸ್ ದೇಶದ ಒಂದು ಗ್ಲೋಬಲ್ ಫ್ಯೂಷನ್ ಪ್ರಾಜೆಕ್ಟ್ಗೆ. ಸೊ ಇದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್, ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಅದೇನು ಕರೆಯಲಾಗುತ್ತೆ, ಎಕ್ಸ್ಪೆರಿಮೆಂಟ್ ರಿಯಾಕ್ಟರ್, ಇದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ITER, ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ರಿಯಾಕ್ಟರ್, ಇದನ್ನು ಫ್ರಾನ್ಸ್ ದೇಶದಲ್ಲಿ ಬೇರೆ ಬೇರೆ ದೇಶಗಳು ಸಹಭಾಗಿತ್ವದೊಂದಿಗೆ ನಿರ್ಮಾಣ ಮಾಡ್ತಾ ಇದ್ದಾವೆ. ಇದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಆಗಿದೆ. ಆ್ಯಂಡ್ ಅಷ್ಟೇ ಅಲ್ಲ, ನಾವು L&T ಕಂಪನಿ ಬಗ್ಗೆ ನೋಡೋದಾದ್ರೆ ಇದು ಕೂಡ ನಮ್ಮ ಭಾರತೀಯ ಕಂಪನಿ. ಆ್ಯಂಡ್ ಇದರಲ್ಲಿ ಅತಿ ಹೆಚ್ಚಿನ ಒಂದು ಶೇರ್ಗಳನ್ನು ನಮ್ಮ ಕೇಂದ್ರ ಸರ್ಕಾರ ಹೊಂದಿದೆ. ಕೇಂದ್ರ ಸರ್ಕಾರ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ಏನಿದೆ, LICಯ ಮೂಲಕ L&Tಯಲ್ಲಿ ಅತಿ ಹೆಚ್ಚಿನ ಒಂದು ಶೇರ್ಗಳನ್ನು ಹೊಂದಿದೆ. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಆ್ಯಂಡ್ ಪ್ರಸಕ್ತವಾಗಿ ಈ L&T ಗ್ರೂಪ್ನ ಮುಖ್ಯಸ್ಥರು ಯಾರಪ್ಪ, ಚೇರ್ಮನ್ ಯಾರಪ್ಪ ಅಂತ ಹೇಳಿದ್ರೆ ಅನಿಲ್ ಮಣಿಭಾಯ್ ನಾಯ್ಕ್, AM ನಾಯ್ಕ್, ಅನಿಲ್ ನಾಯ್ಕ್ ಅಂತ ಕೂಡ ಕರಿಬಹುದು. ಅದು ಕೂಡ ಬಹಳ ಪ್ರಮುಖ. ಆ್ಯಂಡ್ ಪ್ರಸಕ್ತವಾಗಿ ಅದರ MD ಮತ್ತು CEO ಆಗಿಬಿಟ್ಟು SN ಸುಬ್ರಹ್ಮಣ್ಯನ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ L&T ಬಗ್ಗೆ ಕೂಡ ಪ್ರಶ್ನೆ ಆಗಬಹುದು, ಕ್ರಯೋಸ್ಟ್ಯಾಟ್ ಬಗ್ಗೆ ಕೂಡ ಪ್ರಶ್ನೆ ಆಗಬಹುದು. ನೋಡಿ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬೇಕು ಅಂದರೆ ಕ್ರಯೋಸ್ಟ್ಯಾಟ್ ಅಂದರೆ ಏನು ಅಂತ ಕೇಳಬಹುದು. ಅವರು ನೇರವಾಗಿ ಕೇಳಲ್ಲ, ಕ್ರಯೋಸ್ಟ್ಯಾಟ್ ಕೆಳಗಿನ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ, ಗ್ಲೋಬಲ್ ಫ್ಯೂಷನ್ ಪ್ರಾಜೆಕ್ಟ್ ಮುಂತಾದಂತಹ ಪ್ರಶ್ನೆಗಳನ್ನ ಖಂಡಿತ ಕೇಳಬಹುದು. ಓವರ್ ಆಲ್ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಪ್ಲಾಂಟ್ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್ ಫಾರ್ ಮೋರ್ ದೆನ್ 135 years ಫೌಂಡ್ ಇನ್ ಸಿಕ್ಕಿಂ ಹಿಮಾಲಯಾಸ್. ನೋಡಿ, ನಿನ್ನೆ ಪರಿಸರ ಪ್ರೇಮಿಗಳಿಗೆ ಒಂದು ಚೇತೋಹಾರವನ್ನು ಮೂಡಿಸ್ತಕ್ಕಂತಹ ಒಂದು ಸುದ್ದಿ ಬರ್ತಾ ಇದೆ. ನಮ್ಮ ಸಿಕ್ಕಿಂ ಹಿಮಾಲಯ, ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವಂತಹ ಹಿಮಾಲಯದ ತಪ್ಪಲಿನಲ್ಲಿ ಈ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕೇರಳ ಮತ್ತು ಪುಣೆ ಮೂಲದ ಸಂಶೋಧನಾಕಾರರು ಆ ಒಂದು ಹಿಮಾಲಯದ ತಪ್ಪಲಿನಲ್ಲಿ ಸಂಶೋಧನೆ ನಡೆಸ್ತಿದ್ರು. ಅಲ್ಲಿ ನಮಗೆ ಒಂದು ವಿಶೇಷ ಪ್ರಭೇದದ ಒಂದು ಗಿಡ ದೊರಕಿದೆ. ಆ ಗಿಡ ಸುಮಾರು 135 ವರ್ಷಗಳ ಹಿಂದೆನೆ ನಮ್ಮ ದೇಶದಿಂದ ನಶಿಸಿ ಹೋಗ್ಬಿಟ್ಟಿದೆ, ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳಿ ಭಾವಿಸಲಾಗಿತ್ತು. ಅದು ವಲ್ನರಬಲ್ ಸ್ಪೀಷೀಸ್, ಅತ್ಯಂತ ಅಳಿವಿನಂಚಿಲಿರತಕ್ಕಂತಹ ಒಂದು ಪ್ರಭೇದ ಅಂತಲೇ ಗುರುತಿಸಲಾಗಿತ್ತು. ಆ್ಯಂಡ್ ಭಾರತದಲ್ಲಿ ಅದು ಎಕ್ಸ್ಟಿಂಕ್ಟ್ ಆಗಿದೆ, ನಶಿಸಿ ಹೋಗಿದೆ ಅಂತಲೇ ತೀರ್ಮಾನಕ್ಕೆ ಬರಲಾಗಿತ್ತು. ಬಟ್ ಅಂತಹ ಪ್ರಭೇದಕ್ಕೆ ಸೇರಿದಂತಹ ಒಂದು ವಿರಳಾತಿ ವಿರಳ ಗಿಡವನ್ನು, ಒಂದು ಪ್ರಭೇದವನ್ನು ನಿನ್ನೆ ನಮ್ಮ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಅದು ತುಂಬ ಪ್ರಮುಖವಾದಂತಹ ಒಂದು ಸಂಗತಿಯಾಗಿರುತ್ತೆ. ಸೊ ಖಂಡಿತ ನಿಮಗೆ ಪ್ರಶ್ನೆ ಕೇಳಬಹುದು, ಪರೀಕ್ಷೆಗಳಲ್ಲಿ ಇದರ ಹೆಸರನ್ನ ನಿಮಗೆ ಕೇಳ್ತಾರೆ. ಇತ್ತೀಚೆಗಷ್ಟೇ ಸಿಕ್ಕಿಂ ಹಿಮಾಲಯ ಬಳಿ ಸಂಶೋಧನಾಕಾರರಿಗೆ ಸಿಕ್ಕಂತಹ ಒಂದು ನಶಿಸಿ ಹೋಗಿದ್ದಂತಹ ಪ್ರಭೇದ ಯಾವುದು ಅಂತ ಕೇಳಬಹುದು. ಆ ಪ್ರಭೇದದ ಹೆಸರು ನೀವು ದಯವಿಟ್ಟು ಬರ್ಕೋಬೇಕಾಗುತ್ತೆ. ನಿಮಗೆ ಇಲ್ಲಿ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ, ಗ್ಲೋಬಾ ಆಂಡ್ರೋಸೋನಿ. ಮತ್ತೊಂದು ಸರಿ ಹೇಳ್ತೀನಿ, ದಯವಿಟ್ಟು ನೋಡ್ಕೋಬೇಕಾಗುತ್ತೆ. ಗ್ಲೋಬಾ ಆಂಡರ್ಸೋನಿ ಅಂತಕ್ಕಂತಹದ್ದು ಈ ಒಂದು ಪ್ರಭೇದದ ಹೆಸರಾಗಿದೆ. ದಯವಿಟ್ಟು ವಿಡಿಯೋವನ್ನು ಪಾಸ್ ಮಾಡ್ಕೊಂಡ್ಬಿಟ್ಟು ಬರ್ಕೋಬೇಕಾಗುತ್ತೆ. ಬಿಕಾಸ್ ಈ ಒಂದು ಟ್ಯಾಕ್ಸೋನಮಿ ನೇಮ್ಸ್ ನಮಗೆ ತುಂಬ ಕಾಂಪ್ಲೆಕ್ಸ್ ಆಗಿರೋ ಕಾರಣದಿಂದ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಗ್ಲೋಬಾ ಆಂಡ್ರೋಸೋನಿ ಅಂತಕ್ಕಂತಹ ಈ ಒಂದು ಪ್ರಭೇದವನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಸುಲಭವಾಗಿ ನೆನಪಿಟ್ಕೋಬಹುದಂತಹ ಮತ್ತೊಂದು ಹೆಸರು ಅಂದರೆ ಇವನ್ನ ಡ್ಯಾನ್ಸಿಂಗ್ ಲೇಡಿ ಅಂತ ಕರೀತಾರೆ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ಚಿತ್ರವನ್ನು ನೋಡಿದ್ರೆ ನರ್ತಿಸುತ್ತಿರುವ ಸ್ತ್ರೀ ಭಂಗಿಯಲ್ಲಿ ಆ ಒಂದು ಹೂಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸೊ ಹಾಗಾಗಿ ಡ್ಯಾನ್ಸಿಂಗ್ ಲೇಡೀಸ್ ಅಥವಾ ನರ್ತಿಸುತ್ತಿರುವ ಸ್ತ್ರೀಗಳು ಅಂತ ಈ ಒಂದು ಗಿಡವನ್ನು ಕೂಡ ಕರೀತಾರೆ. ಇದನ್ನು ಕೂಡ ನೀವು ನೆನಪಿಟ್ಕೋಬಹುದು. ಅಥವಾ ಗ್ಲೋಬಾ ಆಂಡರ್ಸೋನಿ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ನೀವು ನೆನಪಿಟ್ಕೋಬಹುದಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದನ್ನ ಸ್ವಾನ್ ಫ್ಲವರ್ ಅಂತ ಕೂಡ ಕರೀತಾರೆ. ಬಿಕಾಸ್ ನೀವು ಒಂದು ಹೂವನ್ನು ಗಮನಿಸ್ತಾ ಹೋಗೋದಾದ್ರೆ ಅದು ಸ್ವಲ್ಪ ಹಂಸದ ರೀತಿ ಕಾಣಿಸುತ್ತೆ, ಸ್ವಾನ್ ನ ಥರ ಕಾಣುತ್ತೆ. ಸೊ ಹಂಸ ಹೂವು ಅಂತಲೂ ಕರಿಬಹುದು, ಅಥವಾ ನರ್ತಿಸುತ್ತಿರುವ ಸ್ತ್ರೀ ಅಂತಲೂ ಕೂಡ ಕರಿಬಹುದು. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಆವಿಷ್ಕಾರ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಅದೇ ರೀತಿ ನಿಮಗೆ ಇಲ್ಲಿ ತೀಸ್ತಾ ಒಂದು ನದಿಯ ಬಗ್ಗೆ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಈ ಸುದ್ದಿಯನ್ನು ನೀವು ಗಮನಿಸೋದಾದ್ರೆ ನಿಮಗೆ ಸಿಕ್ಕಿಂನ ತೀಸ್ತಾ ನದಿಯ ಕಣಿವೆ ಭಾಗದಲ್ಲಿ, ತೀಸ್ತಾ ರಿವರ್ ವ್ಯಾಲಿ ಪ್ರದೇಶದಲ್ಲಿ ಈ ಒಂದು ಇನ್ವೆನ್ಷನ್ ಅನ್ನು ಮಾಡಲಾಯಿತು. ಸೊ ಇದೇ ಸಂದರ್ಭದಲ್ಲಿ ನಾವು ಈ ತೀಸ್ತಾ ನದಿಯ ಕುರಿತಾಗಿ ಕೂಡ ಸ್ವಲ್ಪ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. ಬಿಕಾಸ್ ತೀಸ್ತಾ ನದಿ ಕುರಿತಾಗಿ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಹಾಗೆ ನೋಡಿದ್ರೆ ಬಾಂಗ್ಲಾದೇಶ ಮತ್ತು ಇಂಡಿಯಾ ನಡುವೆ ಈ ತೀಸ್ತಾ ನದಿ ನೀರಿನ ಹಂಚಿಕೆಯ ಕುರಿತಾಗಿ ಒಂದು ಡಿಸ್ಪ್ಯೂಟ್ ಇದೆ, ವಾಟರ್ ಶೇರಿಂಗ್ ಡಿಸ್ಪ್ಯೂಟ್. ಸೊ ಹಾಗಾಗಿ ಈ ತೀಸ್ತಾ ನದಿಯ ಕುರಿತಾಗಿ ಸ್ವಲ್ಪ ನಾಲೆಡ್ಜ್ ಅನ್ನು ತೆಗೆದುಕೊಳ್ತಾ ಹೋಗೋಣ. ಸೊ ನಿಮಗೆ ಕಾಣಿಸ್ತಾ ಇದೆ, ತೀಸ್ತಾ ನದಿ ನಿಮಗೆ ಸಿಕ್ಕಿಂ ರಾಜ್ಯದಲ್ಲಿ ಉದಿಸುತ್ತೆ. ನಮ್ಮ ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಈ ತೀಸ್ತಾ ನದಿ ಹುಟ್ಟುತ್ತೆ. ಅದನ್ನ ಪೆರೆನಿಯಲ್ ರಿವರ್ ಅಂತ ಕರೀತಾರೆ. ಅಂದ್ರೆ ಅದು ಸದಾ ಕಾಲ ಇರುತ್ತೆ, ಮಳೆಗಾಲದಲ್ಲೂ ಇರುತ್ತೆ, ಬೇಸಿಗೆ ಕಾಲದಲ್ಲೂ ಇರುತ್ತೆ. ಬಿಕಾಸ್ ಅದು ಹಿಮಾಲಯದಲ್ಲಿ ಹುಟ್ಟುವಂತಹ ಕಾರಣದಿಂದ ಮಳೆಗಾಲದಲ್ಲಿ ಮಳೆ ನೀರನ್ನ ಮತ್ತು ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ಬರ್ತಕ್ಕಂತಹ ನೀರನ್ನ ಹೊತ್ತುಕೊಂಡು ಸಾಗುತ್ತೆ. ಸೊ ಇದು ಸಿಕ್ಕಿಂನಲ್ಲಿ ಉದಯ ಆಗುತ್ತೆ. ಅಂಡ್ ನಮ್ಮ ದೇಶದ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ
ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗ್ ಪ್ರದೇಶ, ಈ ಎರಡು ರಾಜ್ಯಗಳಲ್ಲಿ ಅದು ಹರಿದ್ಬಿಟ್ಟು ಅದು ಹೋಗ್ಬಿಟ್ಟು ಬಾಂಗ್ಲಾದೇಶಕ್ಕೆ ಸೇರುತ್ತೆ. ಬಾಂಗ್ಲಾದೇಶದ ರಂಗಪುರ್ ಬಳಿಯಲ್ಲಿ ಅದು ಕೊನೆಯದಾಗಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತೆ. ಸೊ ಇಟ್ಸ್ ಎ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರದ ಒಂದು ಉಪನದಿಯಾಗಿದೆ. ರಂಗಪುರ್ ಬಾಂಗ್ಲಾದೇಶನಲ್ಲಿ ಇದು ಬ್ರಹ್ಮಪುತ್ರವನ್ನು ಸೇರುತ್ತೆ. ಇದು ಹುಟ್ಟತಕ್ಕಂತಹದ್ದು ಸಿಕ್ಕಿಂ ರಾಜ್ಯದಲ್ಲಿ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿದ್ಬಿಟ್ಟು ಬಾಂಗ್ಲಾದೇಶಕ್ಕೆ ತೆರಳುತ್ತೆ. ತೀಸ್ತಾ ನದಿ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಈ ರೀತಿ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, 600 ಮೆಗಾವ್ಯಾಟ್ ಕೊಲೊಂಚು ಜಲವಿದ್ಯುತ್ ಯೋಜನೆಯ ಮೊದಲ ರಿಯಾಯಿತಿ ಒಪ್ಪಂದಕ್ಕೆ ಭಾರತ ಇತ್ತೀಚೆಗೆ ಸಹಿ ಹಾಕಿದ್ದು. ಕೊಲೊಂಜು ನದಿ ಯಾವ ದೇಶದಲ್ಲಿ ಕಂಡುಬರುತ್ತೆ? ನೋಡಿ, ಇದು ಬಹಳ ಸಿಂಪಲ್, ಬಿಕಾಸ್ ನೆನ್ನೆ ತಾನೇ ನಾನು ಡಿಸ್ಕಸ್ ಮಾಡಿದ್ದೇನೆ. ನೆನ್ನೆ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನೀವು ಬಹಳ ಸುಲಭವಾಗಿ ಇದಕ್ಕೆ ಆನ್ಸರ್ ಮಾಡ್ತೀರಾ. ಬಿಕಾಸ್ ಕೊಲೊಂಜು ನದಿ ಕಂಡು ಬರ್ತಕ್ಕಂತಹದ್ದು ಆಪ್ಷನ್ ಡಿ, ಭೂತಾನ್ ದೇಶದಲ್ಲಿ. ನೋಡಿ, ಭೂತಾನ್ ಮತ್ತು ಭಾರತ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಅದೇನಪ್ಪ ಅಂತ ಹೇಳಿದ್ರೆ 2020 ಒಳಗಾಗಿ ಭೂತಾನ್ ದೇಶದಲ್ಲಿ ಸುಮಾರು 10,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ತನ್ನು, ಸ್ಪೆಷಲಿ ಈ ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಭಾರತ ಮತ್ತು ಭೂತಾನ್ ಒಂದು ಸಹಿ ಹಾಕಿದ್ದಾವೆ. ಸೊ ಅದರ ಅಂಗವಾಗಿ ಈ ಕೊಲೊಂಚು ನದಿ ಬಳಿ ಕೊಲೊಂಚು ಪ್ರಾಜೆಕ್ಟ್ ಅನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಭಾರತ ಸಹಾಯ ಮಾಡುತ್ತೆ. ಒಂದು ಜಂಟಿ ಯೋಜನೆ ಅಂತಲೇ ಕರಿಬಹುದು. ಇದರಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದು ಬಹಳ ಪ್ರಮುಖ. ಆ್ಯಂಡ್ ಏನು ಭೂತಾನ್ ದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ನದಿ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, 150ಕ್ಕೂ ಹೆಚ್ಚು ಕಲ್ಲು ಹೂಗಳ ಪ್ರಭೇದವನ್ನು ಹೊಂದಿರುವ ಭಾರತದ ಮೊದಲ ಕಲ್ಲು ಹೂವು ಉದ್ಯಾನವನ್ನ ಅಭಿವೃದ್ಧಿಪಡಿಸುತ್ತಿರುವಂತಹ ರಾಜ್ಯ ಯಾವುದು? ನೋಡಿ, ಇದಂತೂ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಬಿಕಾಸ್ ಕಲ್ಲು ಹೂವು ಅಂತ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ, ಪ್ರತಿಯೊಬ್ಬರು ಕೂಡ ನೋಡಿರ್ತೀರಾ, ಬಟ್ ನೀವು ಅದನ್ನು ಅಷ್ಟೊಂದು ಗಮನಿಸಿರಲ್ಲ. ನೋಡಿ, ಇದನ್ನ ಲಿಚೆನ್ಸ್ ಅಂತ ಕರಿಬಹುದು ಇಂಗ್ಲಿಷ್ನಲ್ಲಿ. ಲಿಚೆನ್ಸ್ ಅಂತಕ್ಕಂತಹದ್ದು ಬಹಳ ಒಂದು ವಿಸ್ಮಯಕಾರಿಯಾದಂತಹ ಒಂದು ಜೀವಿ. ಬಿಕಾಸ್ ಲಿಚೆನ್ ಅಂದ ತಕ್ಷಣ ಅದು ಕೇವಲ ಒಂದು ಜೀವಿ ಅಲ್ಲ, ಬದಲಾಗಿ ಎಲ್ಲೋ 2 ಜೀವಿಗಳು ಒಟ್ಟಿಗೆ ವಾಸ ಮಾಡ್ತಾ ಇರ್ತವೆ. ನಾನು ಮುಂದಿನ ಸ್ಲೈಡ್ನಲ್ಲಿ ಈ ಲಿಚೆನ್ಸ್ನ ಒಂದು ಫೋಟೋವನ್ನು ಕೂಡ ಹಾಕಿದ್ದೇನೆ. ಯಾರು ಈ ಕಲ್ಲು ಹೂವು ಅಥವಾ ಲಿಚೆನ್ಸನ್ನು ನೋಡಿಲ್ಲ, ಆ ಫೋಟೋದನ್ನು ನೋಡಿದ ತಕ್ಷಣ ನಿಮಗೆ ರಿಕಾಲ್ ಆಗುತ್ತೆ. ಸೊ ಫಸ್ಟ್ ಇದಕ್ಕೆ ಆನ್ಸರ್ನ ತಿಳ್ಕೊಳ್ಳೋಣ. ಸುಮಾರು 150 ಕಲ್ಲು ಹೂಗಳ ಪ್ರಭೇದವನ್ನು ಹೊಂದಿರತಕ್ಕಂತಹ ಒಂದು ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಒಂದು ರಾಜ್ಯ ಈ ಲಿಚೆನ್ ಪಾರ್ಕ್ ಅಥವಾ ಕಲ್ಲು ಹೂವು ಉದ್ಯಾನವನ್ನ ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳ್ತು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರಾಖಂಡ್. ಸೊ ಬಹಳ ಪ್ರಮುಖ ಆಗಿರುತ್ತೆ. ಉತ್ತರಾಖಂಡ್ನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಈ ಕಲ್ಲು ಹೂವಿನ ಪ್ರಭೇದಗಳು ಕಂಡುಬರುತ್ತೆ. ಅದರಲ್ಲಿ 150ಕ್ಕೂ ಹೆಚ್ಚು ಪ್ರಭೇದ ಇರತಕ್ಕಂತಹ ಮುನ್ಸಿಯಾರಿ ಅನ್ನುವಂತಹ ಪ್ರದೇಶದಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ನೋಡಿ, ಮುನ್ಸಿಯಾರಿ ಬಹಳ ಪ್ರಮುಖ. ಬಿಕಾಸ್ ಈ ಮುನ್ಸಿಯಾರಿ ಅನ್ನುವಂತಹ ಪ್ರದೇಶ ಕಂಡುಬರುವುದು ಪಿಥೋರ್ಗಢ್ ಜಿಲ್ಲೆಯಲ್ಲಿ. ಪಿಥೋರ್ಗಢ್ ಅಂದ ತಕ್ಷಣ ಸ್ವಲ್ಪ ನೀವು ನಿಮ್ಮ ನೆನಪನ್ನ ಮೆಲುಕು ಹಾಕಬೇಕು. ಬಿಕಾಸ್ ಸ್ವಲ್ಪ ದಿನಗಳ ಹಿಂದೆ ನಾನು ಭಾರತ ಮತ್ತು ನೇಪಾಳ ನಡುವಿನ ಒಂದು ಗಡಿ ವಿವಾದವನ್ನ ಮಾತಾಡಬೇಕಾದ್ರೆ ಏನು ಕಾಲಾಪಾನಿ, ಲಿಪುಲೇಕ್ ಮತ್ತು ಲಿಂಪುದುರಿಯಾ ಅನ್ನುವಂತಹ ಪ್ರದೇಶಗಳ ಬಗ್ಗೆ ಮಾತಾಡಿದ್ವಿ. ಆ ಪ್ರದೇಶಗಳು ಕಂಡುಬರ್ತಕ್ಕಂತಹದ್ದು ನಮ್ಮ ಉತ್ತರಾಖಂಡ ರಾಜ್ಯದ ಪಿಥೋರ್ಗಢ್ ಜಿಲ್ಲೆಯಲ್ಲಿ. ಸೊ ಅದೇ ಪಿಥೋರ್ಗಢ್ ಜಿಲ್ಲೆಯಲ್ಲಿ ಈ ಮುನ್ಸಿಯಾರ್ ಅನ್ನುವಂತಹ ಒಂದು ಪ್ರದೇಶ ಕೂಡ ಕಂಡುಬರುತ್ತೆ. ಈ ಮುನ್ಸಿಯಾರ್ ಪ್ರದೇಶದಲ್ಲಿ ಕಲ್ಲು ಹೂವಿನ ಪಾರ್ಕನ್ನು ಮಾಡುವುದಕ್ಕೆ ಅಲ್ಲಿನ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಬಹಳ ಪ್ರಮುಖ. ಆ್ಯಂಡ್ ಅಲ್ಲಿ 2 ರಾಜಧಾನಿ ಇರೋದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಡೆಹರಾಡೂನ್ ಚಳಿಗಾಲ ಮತ್ತು ಗೈರಿಸನ್ ಅಂತಕ್ಕಂತಹದ್ದು ಬೇಸಿಗೆ ರಾಜಧಾನಿ. ಅದು ಕೂಡ ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿಯಾಗಿದೆ. ಆ್ಯಂಡ್ ನಿಮಗೆ ಮುಂದಿನ ಸ್ಲೈಡಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ನಿಮಗೆ ಲಿಚೆನ್ಸ್ ಅಥವಾ ಕಲ್ಲು ಹೂವು ನೋಡೋಕ್ಕೆ ಸಿಗುತ್ತೆ. ನೋಡಿ, ಮರಗಳ ಮೇಲೆ ಈ ರೀತಿ ಬಿಳಿಯಾಗಿ ಒಂದು ಪ್ಯಾಚಸ್ ಇರುತ್ತೆ. ಸಣ್ಣ ಸಣ್ಣ ಬಿಳಿ ಪ್ಯಾಚಸ್ ಅಥವಾ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇರತಕ್ಕಂತಹ ಪ್ಯಾಚಸ್, ಇದನ್ನು ನಾವು ಲಿಚೆನ್ಸ್ ಅಥವಾ ಕಲ್ಲು ಹೂವು ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ, ಇದರಲ್ಲಿ 2 ಜೀವಿಗಳು ಒಟ್ಟಿಗೆ ವಾಸವಾಗ್ತಿರ್ತವೆ. ಅದರಲ್ಲಿ ಒಂದು ಆಲ್ಗಾ ಅಥವಾ ಆಲ್ಗೆ, ಪಾಚಿ ಅಂತ ನಾವೇನು ಕರಿತೀವಿ. ಪಾಚಿ ಇದ್ರೆ ಮತ್ತೊಂದು ಫಂಗಸ್, ನಾವು ಕನ್ನಡದಲ್ಲಿ ಶಿಲೀಂಧ್ರ ಅಂತ ಕರಿತೀವಿ. ಸೊ ಈ ಶಿಲೀಂಧ್ರ ಮತ್ತು ಪಾಚಿ ಎರಡೂ ಕೂಡ ಒಟ್ಟಾಗಿ ನಡೆಸ್ತಿರ್ತಕ್ಕಂತಹ ಒಂದು ಜೀವನ. ಇದನ್ನು ನಾವು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಕೂಡ ಕರಿತೀವಿ. ನೀವು ಸೈನ್ಸಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಕಾನ್ಸೆಪ್ಟ್, ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಆಗಬಹುದು. ಸಿಂಬಯೋಟಿಕ್ ರಿಲೇಶನ್ಶಿಪ್, ಇಬ್ಬರಿಗೂ ಕೂಡ ಇದರಿಂದ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಆಲ್ಗೆ ಮತ್ತು ಫಂಗಸ್ ಎರಡು ಕೂಡ ಒಟ್ಟುಗೂಡ್ಬಿಟ್ಟು ಲಿಚೆನ್ ಅಥವಾ ಕಲ್ಲು ಹೂವು ಅನ್ನುವಂತಹ ಒಂದು ಜೀವಿ ಸೃಷ್ಟಿಯಾಗಿರುತ್ತೆ. ಅದು ಗಿಡಗಳ ಮೇಲೆ ಕಾಣಿಸ್ಕೊಳ್ತಾ ಇರುತ್ತೆ. ಬಹಳ ಪ್ರಮುಖ. ನಿಮಗೆ ಪ್ಯಾರಾಸೈಟ್ ಅಂತಕ್ಕಂತಹ ಒಂದು ರಿಲೇಶನ್ಶಿಪ್ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಿಮಗೆ ಸ್ಯಾಪ್ರೋಫೈಟ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನಾನು ಹೇಳಿದಂತಹ ಸಿಂಬಯೋಟಿಕ್ ರಿಲೇಶನ್ಶಿಪ್ ಕಾಣಿಸ್ಕೊಳ್ತಾ ಹೋಗುತ್ತೆ. ನೋಡಿ, ಸೈನ್ಸಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ಸ್ ಮುಂದೆ ಯಾವಾಗಾದರೂ ಸಮಯ ಸಿಕ್ಕಾಗ ಇವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಲಿಚೆನ್ಸ್ನ ಪರಿಸರ ಮಾಲಿನ್ಯದ ಸೂಚ್ಯಂಕ ಅಂತ ಕೂಡ ಕರಿಬಹುದು. ಇಂಡೆಕ್ಸ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಪರಿಸರದಲ್ಲಿ ಮಾಲಿನ್ಯ ಹೆಚ್ಚಾಯಿತು ಅಂತ ಹೇಳಿದ್ರೆ ಈ ಲಿಚೆನ್ಸ್ಗಳು ಮಾಯವಾಗ್ಬಿಡ್ತವೆ. ಅತಿ ಹೆಚ್ಚಿನ ಮಾಲಿನ್ಯ ಹೊಂದಿರತಕ್ಕಂತಹ ನಗರ ಭಾಗಗಳಲ್ಲಿ ಮರಗಳ ಮೇಲೆ ಈ ಲಿಚೆನ್ಸ್ ಅಥವಾ ಕಲ್ಲು ಹೂವು ಕಾಣಿಸಲ್ಲ. ಕೇವಲ ಹಳ್ಳಿ ಪ್ರದೇಶಗಳಲ್ಲಿ, ಕಡಿಮೆ ಮಾಲಿನ್ಯ ಇರತಕ್ಕಂತಹ ಗ್ರಾಮೀಣ ಭಾಗಗಳಲ್ಲಿ ಲಿಚೆನ್ಸ್ ನಿಮಗೆ ಅತಿ ಹೆಚ್ಚಾಗಿ ಕಾಣಕ್ಕೆ ಸಿಗುತ್ತೆ. ಸ್ಪೆಷಲಿ ಸಲ್ಫರ್ ಡೈಆಕ್ಸೈಡ್ ಏನಿದೆ,
SO2 ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಆಕ್ಸೈಡ್ ಹೆಚ್ಚಾಗಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಮಾಲಿನ್ಯ ಹೆಚ್ಚಾಗಿರುತ್ತೆ. ಅಂತಹ ಪ್ರದೇಶದಲ್ಲಿ ನಿಮಗೆ ಈ ಕಲ್ಲು ಹೂವು ಅಥವಾ ಲಿಚನ್ ಕಾಣಕ್ಕೆ ಸಿಗಲ್ಲ. ಸೊ ಇದು ಕೂಡ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆ ಕೆಲವೊಮ್ಮೆ ಕೇಳ್ತಾರೆ, ಕೆಳಗಿನ ಯಾವ ಜೀವಿಯನ್ನ ನಾವು ಈ ವಾಯು ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯದ ಸೂಚ್ಯಂಕ ಅಂತ ಕರಿತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಲಿಚನ್ಸ್ ಅಥವಾ ಕಲ್ಲು ಹೂವು. ಅಂಡ್ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಎರಡು ಭಾಗಗಳು ಪಾಚಿ ಮತ್ತು ಶಿಲೀಂಧ್ರ, ಫಂಗಸ್ ಅಂಡ್ ಆಲ್ಗೆ. ಮುಂದಿನ ಪ್ರಶ್ನೆ ನೋಡೋಣ. ಒಗ್ಗೂಡಿಸುವ ಮತ್ತು ಜವಾಬ್ದಾರಿಯುತ ಆಸಿಯಾನ್ ವಿಷಯದ ಕುರಿತು 36ನೇ ಆಸಿಯಾನ್ ಶೃಂಗಸಭೆಯನ್ನ ಯಾವ ದೇಶ ಆಯೋಜಿಸಿತ್ತು? ನೋಡಿ, ಇತ್ತೀಚೆಗಷ್ಟೇ ಆಸಿಯಾನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್, ನಮ್ಮ ಪೂರ್ವ ಏಷಿಯಾದ ದೇಶಗಳ ಒಂದು ಒಕ್ಕೂಟ, ಇದರ 36ನೇ ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಬಹಳ ಸಿಂಪಲ್, ಆಪ್ಷನ್ ಡಿ, ವಿಯೆಟ್ನಾಂ. ಸೊ ವಿಯೆಟ್ನಾಂ ದೇಶದಲ್ಲಿ ಈ ಒಂದು ಆಸಿಯಾನ್ನ ಶೃಂಗಸಭೆಯನ್ನ ಸಮಿಟ್ನ ಆಯೋಜನೆ ಮಾಡಲಾಗಿತ್ತು. ಅಂಡ್ ವಿಯೆಟ್ನಾಂನ ರಾಜಧಾನಿ ಹನೋಯ್ ಮತ್ತು ಅಲ್ಲಿನ ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್ ಅಂತಕ್ಕಂತಹದ್ದು. ಅಂಡ್ ನಿಮಗೆ ಇಲ್ಲಿ ಆ ಒಂದು ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಆಸಿಯಾನ್ನಲ್ಲಿ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಥವಾ ಸೌತ್ ಈಸ್ಟ್ ಭಾಗಗಳಲ್ಲಿ ಪೂರ್ವ ಭಾಗದಲ್ಲಿ ಕಂಡುಬರೋದು. ಪೂರ್ವ ಅಂದರೆ ಕೇವಲ ಈಸ್ಟ್ ಆಗುತ್ತೆ, ಬಟ್ ಇಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಸೌತ್ ಈಸ್ಟ್ ಏಷಿಯಾ, ಸೌತ್ ಈಸ್ಟ್ ಭಾಗದಲ್ಲಿ ಕಂಡುಬರ್ತಕ್ಕಂತಹ ದೇಶಗಳು. ಆ್ಯಂಡ್ ಅದರಲ್ಲಿ ಕಂಡುಬರ್ತಕ್ಕಂತಹ 10 ಸದಸ್ಯ ರಾಷ್ಟ್ರಗಳ ಒಂದು ಮ್ಯಾಪ್ ನಿಮಗೆ ಕಾಣಿಸ್ತಾ ಇದೆ. ಒಂದೇ ಪ್ರಾದೇಶಿಕ ಭಾಗಗಳಲ್ಲಿ ಇವು ಲೊಕೇಟ್ ಆಗಿದ್ದಾವೆ. ಸೊ ಆ 10 ದೇಶಗಳು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ಬೇಕಂದರೆ ನೋಟನ್ನು ಕೂಡ ನೀವು ಮಾಡ್ಕೋಬಹುದಾಗುತ್ತೆ. ಅದೇ ರೀತಿ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. 4ನೇ ಪ್ರಶ್ನೆ ಹೇಳುತ್ತೆ, ಕೋವಿಡ್-19 ಚಿಕಿತ್ಸೆಗಾಗಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನ ಯಾರು ಇತ್ತೀಚೆಗಷ್ಟೇ ಪ್ರಾರಂಭಿಸಿದ್ದಾರೆ? ನೋಡಿ, ಇದಕ್ಕೆ ಮುಂಚೆ ನಾವು ಪ್ಲಾಸ್ಮಾ ಅಂದ್ರೆ ತಿಳ್ಕೊಳ್ಳೋಣ. ಬಹಳ ಹಿಂದಿನ ಕ್ಲಾಸ್ ನಾನು ಹೇಳಿದ್ದೆ, ಪ್ಲಾಸ್ಮಾ ಅಂತಕ್ಕಂತಹದ್ದು ನಮ್ಮ ರಕ್ತದಲ್ಲಿ, ನಮ್ಮ ಬ್ಲಡ್ನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಭಾಗ. ನಮ್ಮ ಬ್ಲಡ್ನ ಲಿಕ್ವಿಡ್ ಫಾರ್ಮ್, ಏನು ದ್ರವ ರೂಪ ಇದೆ, ದ್ರವ ಪದಾರ್ಥ ಇದೆ, ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ. ಇದನ್ನ ಯೆಲ್ಲೋ ಫ್ಲೂಯಿಡ್ ಅಂತ ಕೂಡ ಕರೀತಾರೆ. ಸ್ವಲ್ಪ ಹಳದಿ ಬಣ್ಣದಲ್ಲಿರುತ್ತೆ. ನಮ್ಮ ರಕ್ತಕ್ಕೆ ಒಂದು ದ್ರವೀಯತೆಯನ್ನು ಇದು ಕೊಡುತ್ತೆ, ಲಿಕ್ವಿಡ್ ನೇಚರ್ನ ಕೊಡುತ್ತೆ. ಸೊ ಇದು ನಮ್ಮ ದೇಹದಲ್ಲಿರ್ತಕ್ಕಂತಹದ್ದು. ಇದನ್ನ ಯಾರು ಕೊರೋನಾ ವೈರಸ್ ಪೀಡಿತರಾಗಿರ್ತಾರೆ, ಅದರಿಂದ ಕ್ಯೂರ್ ಆದ್ಮೇಲೆ, ಅದರಿಂದ ಗುಣಮುಖರಾದ್ಮೇಲೆ ಅವರ ದೇಹದ ಪ್ಲಾಸ್ಮಾವನ್ನು ತೆಗೆದುಬಿಟ್ಟು ಕೊರೋನಾ ವೈರಸ್ನ ಪೀಡಿತ ಸೋಂಕಿತ ರೋಗಿಗಳಿಗೆ ಕೊಟ್ಟರೆ ಅವರು ಗುಣಮುಖರಾಗಬಹುದು ಅಂತೇಳಿ ಕೆಲವೊಂದು ಸಂಶೋಧನೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಪ್ಲಾಸ್ಮಾ ಬ್ಯಾಂಕ್ನ ಇತ್ತೀಚೆಗಷ್ಟೇ ದೆಹಲಿ ರಾಜ್ಯದಲ್ಲಿ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಅಬ್ವಿಯಸ್ಲಿ ಆಪ್ಷನ್ ಬಿ, ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಈ ಪ್ಲಾಸ್ಮಾ ಬ್ಯಾಂಕನ್ನು ಚಾಲನೆ ಕೊಟ್ಟಿದ್ದಾರೆ. ಸೊ ಕೊರೋನಾ ವೈರಸ್ ಬಂದ್ಬಿಟ್ಟು ಗುಣಮುಖರಾದಂತಹ ವ್ಯಕ್ತಿಗಳು ಪ್ಲಾಸ್ಮಾ ಬ್ಯಾಂಕ್ಗೆ ತಮ್ಮ ಪ್ಲಾಸ್ಮಾವನ್ನು ಡೊನೇಟ್ ಮಾಡಬಹುದು. ಯಾವ ರೀತಿ ಬ್ಲಡ್ ಬ್ಯಾಂಕ್ ಇರುತ್ತೆ, ರಕ್ತ ನಿಧಿ ಇರುತ್ತೆ, ಅದೇ ರೀತಿ ಪ್ಲಾಸ್ಮಾ ನಿಧಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಪ್ರಮುಖವಾಗುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗ್ರ್ಯಾಂಡ್ ಇಥಿಯೋಪಿಯನ್ ರೆನೆಸಾನ್ಸ್ ಅಣೆಕಟ್ಟು ಅನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ನೋಡಿ, ಇದಂತೂ ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಖಂಡಿತ ಪರೀಕ್ಷೆಯಲ್ಲಿ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ, ಸ್ಪೆಷಲಿ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ. ಇತ್ತೀಚೆಗಷ್ಟೇ ಇಥಿಯೋಪಿಯನ್ ರೆನೆಸಾನ್ಸ್ ಅಣೆಕಟ್ಟು ಅಂತಕ್ಕಂತಹ ಬಹಳ ದೊಡ್ಡದಾದಂತಹ, ಅಂದ್ರೆ ಇಡೀ ಆಫ್ರಿಕಾ ಖಂಡದಲ್ಲೇ ಅತಿ ದೊಡ್ಡದಾದಂತಹ ಒಂದು ಜಲವಿದ್ಯುತ್ ಯೋಜನೆ, ಒಂದು ಮಲ್ಟಿಪರ್ಪಸ್ ಡ್ಯಾಮ್, ಇದನ್ನ ನಿರ್ಮಾಣ ಮಾಡಲಿಕ್ಕೆ ಇತ್ತೀಚೆಗಷ್ಟೇ ಪ್ರಯತ್ನವನ್ನು ಪಡಲಾಗ್ತಾ ಇತ್ತು. ಹಾಗೆ ನೋಡಿದ್ರೆ 2011ನೇ ಇಸ್ವಿಯಿಂದ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು. ಬಟ್ ಇತ್ತೀಚೆಗಷ್ಟೇ ಇಥಿಯೋಪಿಯಾ ಮತ್ತು ಅದರ ನೆರೆಯ ದೇಶವಾಗಿರ್ತಕ್ಕಂತಹ ಈಜಿಪ್ಟ್, ಅಂದರೆ ಅದರ ಒಂದು ಹತ್ತಿರದಲ್ಲೇ ಕಂಡುಬರುವಂತಹ ಈಜಿಪ್ಟ್ ದೇಶಗಳ ನಡುವೆ ಈ ಒಂದು ಡ್ಯಾಮ್ನ ಕುರಿತಾಗಿ ವಿವಾದ ತಲೆದೋರಿದೆ. ಸೊ ಆ ಡ್ಯಾಮ್ ಸಾಕಷ್ಟು ಸುದ್ದಿಯಲ್ಲಿದೆ. ಅದು ಯಾವ ನದಿಯ ಅಡ್ಡಲಾಗಿ ಅದನ್ನು ಕಟ್ತಿದ್ದಾರೆ ಅನ್ನೋದು ತುಂಬಾ ಪ್ರಮುಖವಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೈಲ್ ನದಿ. ಸೊ ಆಫ್ರಿಕಾ ಖಂಡದ ಪ್ರಪಂಚದ ಅತಿ ಉದ್ದವಾದಂತಹ ನದಿಯಾಗಿರುವಂತಹ ನೈಲ್ಗೆ ಅಡ್ಡವಾಗಿ ಇಥಿಯೋಪಿಯನ್ ರೆನೆಸಾನ್ಸ್ ಅಣೆಕಟ್ಟನ್ನು ಕಟ್ಟಲಾಗ್ತಾ ಇದೆ. ಅದು ಕೂಡ ಬಹಳ ಪ್ರಮುಖ. ಇದನ್ನ ಮಿಲೆನಿಯನ್ ಡ್ಯಾಮ್ ಅಂತಲೂ ಕೂಡ ಹಿಂದೆ ಕರೆಯಲಾಗ್ತಾ ಇತ್ತು. ಸೊ ಮುಂದೆ ಮ್ಯಾಪಲ್ಲಿ ನಿಮಗೆ ಮತ್ತೊಂದು ಸ್ವಲ್ಪ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ನೋಡಿ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಮ್ಯಾಪ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ನೈಲ್ ನದಿ ಏನಿದೆ ಅದಕ್ಕೆ 2 ಪ್ರಮುಖವಾದಂತಹ ಉಪನದಿಗಳಿದ್ದಾವೆ. ಒಂದು ಉಗಾಂಡದಲ್ಲಿ ಹುಟ್ಟುವಂತಹ ಲೇಕ್ ವಿಕ್ಟೋರಿಯಾದಲ್ಲಿ ಹುಟ್ಟುವಂತಹ ವೈಟ್ ನೈಲ್, ಬಿಳಿ ನೈಲ್ ನದಿ. ಮತ್ತೊಂದು ಇಥಿಯೋಪಿಯಾ ದೇಶದಲ್ಲಿ ಹುಟ್ಟುವಂತಹ ಬ್ಲೂ ನೈಲ್ ಅಥವಾ ನೀಲಿ ನೈಲ್ ನದಿ. ಇವೆರಡೂ ಕೂಡ ಬಂದ್ಬಿಟ್ಟು ಸುಡಾನ್ನ ರಾಜಧಾನಿ ಖಾರ್ಟೂಮ್ ಅನ್ನುವಂತಹ ನಗರದ ಬಳಿ ಇವೆರಡೂ ಕೂಡ ಒಂದಾಗ್ಬಿಟ್ಟು ಒಂದು ಸಂಗಮ ಆಗ್ಬಿಟ್ಟು ಪ್ರಪಂಚದ ಅತ್ಯಂತ ಉದ್ದದ ನದಿ ನೈಲ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅಂಡ್ ಈ ನೈಲ್ ನದಿ ಈಜಿಪ್ಟನ್ನ ಹಾದು ಹೋಗ್ಬಿಟ್ಟು ಈಜಿಪ್ಟಿನ ವರಪ್ರಸಾದ ಅಂತಾನೆ ನೈಲ್ ನದಿಯನ್ನು ಕರೆಯಲಾಗುತ್ತೆ. ಈಜಿಪ್ಷಿಯನ್ ನಾಗರಿಕತೆ ಬೆಳೆದಿದ್ದೆ ಈ ನೈಲ್ ನದಿಯಲ್ಲಿ. ಸೊ ಅದನ್ನ ಒಂದು ಈಜಿಪ್ಷಿಯನ್ ನಾಗರಿಕತೆ ತೊಟ್ಟಲು ಅಂತ ಕೂಡ ಕರೆಯಲಾಗುತ್ತೆ. ಸೊ ಅದು ತೆರಳ್ಬಿಟ್ಟು ಒಟ್ಟಾರೆಯಾಗಿ ಮೆಡಿಟೇರಿಯನ್ ಸಾಗರಕ್ಕೆ ಅದು ಬೀಳುತ್ತೆ. ಮೆಡಿಟೇರಿಯನ್ ಸಾಗರದಲ್ಲಿ ಹೋಗ್ಬಿಟ್ಟು ಸಮುದ್ರವನ್ನು ಸೇರುತ್ತೆ. ಅಂಡ್ ಇಲ್ಲಿ ನಿಮಗೆ ಕಂಡುಬರ್ತಿರ್ತಕ್ಕಂತಹದ್ದು ಸುಯೆಜ್ ಕ್ಯಾನಲ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತಾರೆ. ಸುಯೆಜ್ ಕಾಲುವೆ. ಅಂಡ್ ಈ ಭಾಗದಲ್ಲಿ ಸಿನಾಯ್ ಪೆನಿನ್ಸುಲಾ ಪರ್ಯಾಯ ಭೂಮಿ, ಸಿನಾಯ್ ಪರ್ಯಾಯ ಭೂಮಿ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಇದು ಈಜಿಪ್ಟ್ ದೇಶ ಆಗಿರುತ್ತೆ.
ಬಟ್ ಈಗ ಇಶ್ಯೂ ಏನಪ್ಪ ಇರೋದು ಅಂತ ಹೇಳಿದ್ರೆ, ಒಂದು ವೇಳೆ ಇಥಿಯೋಪಿಯಾ ಇಷ್ಟು ದೊಡ್ಡದಾದಂತಹ ಡ್ಯಾಮನ್ನು ಇಲ್ಲಿ ಕಟ್ತು ಅಂತ ಹೇಳಿದ್ರೆ, ಇಥಿಯೋಪಿಯನ್ ರೆನೆಸೆನ್ಸ್ ಡ್ಯಾಮನ್ನು ಕಟ್ತು ಅಂತ ಹೇಳಿದ್ರೆ, ಈ ನೈಲ್ ನದಿಗೆ ಹರಿದು ಬರ್ತಕ್ಕಂತಹ ನೀರಿನಲ್ಲಿ ವ್ಯತ್ಯಯ ಆಗುತ್ತೆ. ಬಿಕಾಸ್ ಈ ವೈಟ್ ನೈಲ್ ಅಂತಕ್ಕಂತಹ ನದಿ ಏನಿದೆ, ಇದರಿಂದನೇ ಸುಮಾರು 85% ನೀರು ನೈಲ್ ನದಿಗೆ ಹರಿದು ಹೋಗುತ್ತೆ. ಸೊ 85% ನೀರು ಬರ್ತಿರ್ತಕ್ಕಂತಹ ವೈಟ್ ನೈಲ್ ನದಿಗೆ, ಬ್ಲೂ ನೈಲ್, ನಾನು ಕನ್ಫ್ಯೂಸ್ ಮಾಡ್ಕೊಂಡು ವೈಟ್ ಅಂತ ಹೇಳಿದೆ. ವೈಟ್ ನೈಲ್ ನಿಮಗೆ ಕಂಡುಬರ್ತಕ್ಕಂತಹದ್ದು ಉಗಾಂಡದಲ್ಲಿ ಹುಟ್ಬಿಟ್ಟು ಅದು ನೈಲ್ ನದಿನ ಸೇರುತ್ತೆ. ಬಟ್ ಇಥಿಯೋಪಿಯಾದಲ್ಲಿ ಕಂಡುಬರ್ತಕ್ಕಂತಹದ್ದು ಬ್ಲೂ ನೈಲ್ ನದಿ. ಸೊ ಬ್ಲೂ ಅಂತ ಬರ್ಕೋಬೇಕಾಗುತ್ತೆ. ಈ ಬ್ಲೂ ನೈಲ್ ನದಿನೇ 85% ಅಷ್ಟು ನೀರನ್ನು ಅದಕ್ಕೆ ಕೊಡುತ್ತೆ. ಇಲ್ಲಿ ಇಷ್ಟು ದೊಡ್ಡ ಡ್ಯಾಮನ್ನು ಕಟ್ಟಿದ್ರಿ ಅಂತ ಹೇಳಿದ್ರೆ ಅಲ್ಲಿನ ಒಂದು ನೀರಿನ ಹರಿವಿಗೆ ತೊಂದರೆ ಉಂಟಾಗುತ್ತೆ. ಇದು ಬಹಳ ಪ್ರಮುಖ. ಒಂದು ವೇಳೆ ಈ ಇಥಿಯೋಪಿಯನ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಯಿತು ಅಂತ ಹೇಳಿದ್ರೆ ಇಡೀ ಆಫ್ರಿಕಾದ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನಾ ಘಟಕ ಆಗಿ ಅದು ಕಾರ್ಯನಿರ್ವಹಣೆ ಮಾಡುತ್ತೆ. ದ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಇನ್ ಆಫ್ರಿಕಾ. ಆ್ಯಂಡ್ ನಿಮಗೆ ನೈಲ್ ನದಿಯ ಮ್ಯಾಪ್ ಗೊತ್ತಿರಬೇಕಾಗುತ್ತೆ, ಯಾವ ಒಂದು ದೇಶದ ಯಾವ ನಗರದಲ್ಲಿ ಅದು ಸಂಗಮ ಆಗುತ್ತೆ ಮತ್ತು ಯಾವ ನಗರದ ಮೂಲಕ ಹಾದು ಹೋಗುತ್ತೆ. ಬಿಕಾಸ್ ಇದು ಜಿಯೋಗ್ರಫಿ ನಿಮ್ಮ ತಲೆಯಲ್ಲೇ ಇರಬೇಕಾಗುತ್ತೆ. ಮ್ಯಾಪ್, ಸುಯಸ್ ಕ್ಯಾನಲ್ ಇರಬಹುದು, ಮೆಡಿಟೇರಿಯನ್ ಸಿ ಇರಬಹುದು, ಸಿನೈ ಪೆನಿನ್ಸುಲಾ ಇರಬಹುದು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ. 6ನೇ ಪ್ರಶ್ನೆ ಹೇಳುತ್ತೆ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸ್ಟ್ರೈಟ್ ಕ್ವಶನ್, ಬಹಳ ಸಿಂಪಲ್ ಆಗಿರುತ್ತೆ, ನೀವೆಲ್ಲರೂ ಕೂಡ ಕೇಳಿರ್ತೀರಾ. 15th ಫೈನಾನ್ಷಿಯಲ್ ಕಮಿಷನ್, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಪ್ರಸಕ್ತವಾಗಿ NK ಸಿಂಗ್ ಅವರು. ಖ್ಯಾತ ಹಣಕಾಸಿನ ತಜ್ಞ NK ಸಿಂಗ್ ಅವರು ಪ್ರಸಕ್ತವಾಗಿ ಈ ಒಂದು ಹಣಕಾಸಿನ ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ಸೊ ಇವರ ಹೆಸರನ್ನು ಕೂಡ ನೀವು ಖಂಡಿತ ಮರೆಯಲೇಬಾರದು. ಅದೇ ರೀತಿ ನೀವು ಮುಂದಿನ 7ನೇ ಪ್ರಶ್ನೆಗೆ ಗಮನ ಹರಿಸೋದಾದ್ರೆ, ಪ್ರಶ್ನೆ ಹೇಳುತ್ತೆ, ನಿಷೇಧಿತ ವಸ್ತುಗಳ ಬಗ್ಗೆ ಮಾಹಿತಿ ನೀಡಲು ಮತ್ತು ಕ್ರೀಡಾಪಟುಗಳಿಗೆ ಸಹಾಯವನ್ನು ಮಾಡಲು ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಡ್ಯಾಶ್ ಆ್ಯಪ್ ಅನ್ನು ಪ್ರಾರಂಭಿಸಿದ್ದಾರೆ. ನೋಡಿ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆ್ಯಪನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇತ್ತೀಚೆಗಷ್ಟೇ ನಾವು ಸಂಚಿತಾ ಚಾನು ಇರಬಹುದು, ಬೇರೆ ಬೇರೆ ಪ್ರಕರಣಗಳನ್ನು ನೋಡ್ತಾ ಬಂದ್ವಿ. ಅದರಲ್ಲಿ ಯಾವ ರೀತಿ ಭಾರತೀಯ ಕ್ರೀಡಾಪಟುಗಳು ಅಮಾಯಕರಾದರೂ ಕೂಡ ಈ ಉದ್ದೀಪನ ಮದ್ದು ಸೇವನೆ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾ ಇದ್ರು, ಅದರಲ್ಲಿ ಸಿಲುಕಿಕೊಳ್ತಾ ಇದ್ರು. ಸೊ ಅದನ್ನು ಹೋಗಲಾಡಿಸುವಂತಹ ದೃಷ್ಟಿಯಿಂದ ಮತ್ತು ಸ್ಪೋರ್ಟ್ಸ್ ಪರ್ಸನ್ಸ್ಗಳಿಗೆ ಸಹಾಯವನ್ನು ಮಾಡುವಂತಹ ದೃಷ್ಟಿಯಿಂದ ಇತ್ತೀಚೆಗಷ್ಟೇ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ರು. ಅದನ್ನು ನಾಡಾ ಆ್ಯಪ್ ಅಂತ ಕರಿಬಹುದು. ನಾಡಾ ಅಂತ ಹೇಳಿದ್ರೆ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ವಾಡಾ ಮತ್ತು ನ್ಯಾಡಾ ಬಗ್ಗೆ ಹೇಳಿದ್ದೇನೆ. ನಾಡಾ ಅಂತ ಹೇಳಿದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ, ಅಂದರೆ ರಾಷ್ಟ್ರೀಯ ಉದ್ದೀಪನ ಮದ್ದು ವಿರೋಧಿ ಸಂಘಟನೆ ಅಂತ ಕರಿಬಹುದು. ಸೊ ಈ ನಾಡಾ ಹೆಸರಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ನ ರೆಡಿ ಮಾಡಲಾಗಿದೆ. ಇದರ ಮೂಲಕ ಕ್ರೀಡಾಪಟುಗಳು ಸಹಾಯವನ್ನು ಪಡೆಯಬಹುದು ಮತ್ತು ಈ ಉದ್ದೀಪನ ಮದ್ದಿನ ಕುರಿತಾಗಿ ಜಾಗೃತಿಯನ್ನು ವಹಿಸಬಹುದು. ಅದೇ ರೀತಿ ನಾವು 8 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಜೂನ್ 29ರಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಜೂನ್ 29ನಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದನ್ನು ಯಾರ ಹೆಸರಲ್ಲಿ ಆಚರಣೆ ಮಾಡಲಾಗುತ್ತೆ, ಯಾರ ಒಂದು ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಮಾಡಲಾಗುತ್ತೆ ಅನ್ನೋದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, PC ಮಹಾಲನೋಬಿಸ್. ನೋಡಿ, PC ಮಹಾಲನೋಬಿಸ್ ಬಹಳ ಪ್ರಖ್ಯಾತವಾದಂತಹ ಒಬ್ಬ ವ್ಯಕ್ತಿ. ಸೊ PC ಮಹಾಲನೋಬಿಸ್ ಅವರು 2ನೇ 5 ಇಯರ್ ಪ್ಲಾನಿಂಗ್, ನೋಡಿ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅಸ್ತಿತ್ವದಲ್ಲಿದ್ವು. ನರೇಂದ್ರ ಮೋದಿ ಅವರ ಸರ್ಕಾರ ಬಂದ್ಬಿಟ್ಟು ಅದನ್ನು ಕೊನೆಗೊಳಿಸಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿತು, ಪ್ಲಾನಿಂಗ್ ಕಮಿಷನ್ನ ಯೋಜನಾ ಆಯೋಗವನ್ನು ಬಂದ್ ಮಾಡಿಬಿಟ್ಟು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಅಥವಾ 5 ಇಯರ್ ಪ್ಲಾನ್ಸ್ ನಡೀತಾ ಇದ್ವು. ಅದರಲ್ಲಿ ಪ್ರಮುಖವಾಗಿ ಈ 2ನೇ ಪಂಚವಾರ್ಷಿಕ ಯೋಜನೆಯ ಸೂತ್ರಧಾರಿ ಯಾರು ಅಂತ ಹೇಳಿದ್ರೆ ನಿಮಗೆ ಕಾಣಿಸಿರ್ತಕ್ಕಂತಹ PC ಮಹಾಲನೋಬಿಸ್. ಸೊ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಅವರು ಈ 5ನೇ ಪಂಚವಾರ್ಷಿಕ ಯೋಜನೆಯ ಸೂತ್ರಧಾರರಾಗಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ತ್ವರಿತವಾಗಿ ಕೈಗಾರಿಕೀಕರಣ ಮಾಡುವಂತಹ ಒಂದು ನಿರ್ಧಾರವನ್ನು ಇವರು ಕೈಗೊಂಡಿದ್ದರು. ಸೊ ಇವರು ಒಬ್ಬ ಖ್ಯಾತ ಗಣಿತಜ್ಞ ಮತ್ತು ಸಾಂಖ್ಯಿಕ ಒಬ್ಬ ವಿಜ್ಞಾನಿ. ಸೊ ಇವರ ಹೆಸರಿನಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅನ್ನು ಪ್ರತಿ ವರ್ಷ ಜೂನ್ 29ರಂದು ಆಚರಣೆ ಮಾಡಲಾಗುತ್ತೆ. ಇವರು ಇಷ್ಟೇ ಅಲ್ಲ, ಕೋಲ್ಕತ್ತಾದಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಥವಾ ಭಾರತೀಯ ಸಾಂಖ್ಯಿಕ ಸಂಸ್ಥೆ ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಇವರು ಹುಟ್ಟಾಕಿದ್ರು. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ವಿಚಾರದಲ್ಲಿ ಇವರು ಸಾಕಷ್ಟು ಖ್ಯಾತಿಯ ಉತ್ತುಂಗಕ್ಕೆ ಕೂಡ ಹೋಗಿದ್ರು. ಸೊ ಹಾಗಾಗಿ PC ಮಹಾಲನೋಬಿಸ್ ಅವರನ್ನ ಬರ್ಡೇಯನ್ನು ಜೂನ್ 29ರಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೋ ಚಿಕ್ಕ ಪುಟ್ಟ ದಿನಗಳನ್ನ ಕೇಳೋ ಬದಲಾಗಿ ಅವರು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ, ನ್ಯಾಷನಲ್ ಡಾಕ್ಟರ್ಸ್ ಡೇ ಇಂತಹ ದಿನಗಳನ್ನು ಕೇಳುವುದು ಬಹಳ ಜಾಸ್ತಿ ಆಗಿರುತ್ತೆ. ಸೊ ಇಷ್ಟು ಡೀಟೇಲ್ಸ್ ನೋಟ್ ಮಾಡ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಕ್ಕಂತಹ ಸಮಯ ಬರುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.